ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಸ್ವರಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಸ್ಟಾರ್ಟ್ ಆಗಿದ ತಕ್ಷಣ ನನ್ನ ಮುಖ ತೋರಿಸ್ತಾ ಇಲ್ಲ. ರಾಘವೇಂದ್ರ ರಾಯರಿಗೆ ಪೂಜೆ ಆಗಿತ್ತು ಇವತ್ತು, ಸೊ ಅದನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಎಲ್ಲರಿಗೂ ರಾಯರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಆಕ್ಚುಲಿ ಇವತ್ತು ಗುರುವಾರ, ಸೊ ಮನೇಲೇನೆ ಪೂಜೆ ಮಾಡ್ಕೋಬಿಟ್ಟು ಫಸ್ಟ್ಗೆನೆ ಅದಾದ್ಮೇಲೆ ಪಿಕ್ಕಮ್ಮ ಸ್ಕೂಲಿಂದ ಬಂದ್ಮೇಲೆ ಅವಳನ್ನು ಕರ್ಕೊಂಡು ರಾಯರ ಮಠಕ್ಕೆ ಹೋಗೋಣ, ಅಂದ್ರೆ ಕಾಮಧೇನು ಕ್ಷೇತ್ರಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೋತಾ ಇದ್ದೆ. ಕೆಲವೊಂದ್ಸತಿ ಹೇಳ್ಬಿಟ್ಟಿರ್ತೀನಿ ಈ ವ್ಲಾಗ್ ಕರೆಕ್ಟಾಗಿ 11 ಗಂಟೆಗೆ ಶೆಡ್ಯೂಲ್ ಮಾಡಿ ಇಟ್ಟಿರ್ತೀನಿ, ನೈಟ್ ಮಲಗುವಾಗ ಎಲ್ಲ ಎಡಿಟ್ ಮಾಡಿ. ಸೊ ಕರೆಕ್ಟ್ 11 ಗಂಟೆಗೆ ವ್ಲಾಗು ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ನೋಡೋಕ್ಕೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಎಷ್ಟೊಂದು ಇನ್ಸ್ಟಾಗ್ರಾಮ್ ಮಿನಿ ವ್ಲಾಗ್ ಅಲ್ಲಿ ಶೇರ್ ಮಾಡ್ಬಿಟ್ಟಿರ್ತೀನಿ. ಬಟ್ ಕೆಲವೊಂದು ಲಾಸ್ಟ್ ಮಿನಿಟ್ ಅಲ್ಲಿ ವಿಡಿಯೋ ಅಪ್ಲೋಡ್ ಆಗೋದಕ್ಕೂ ಅಥವಾ ಶೆಡ್ಯೂಲ್ ಮಾಡಿರೋದು ಬೇರೆ ಟೈಮಿಗೆ ಶೆಡ್ಯೂಲ್ ಆಗೋನು ಕೆಲವೊಂದು ಪ್ರಾಬ್ಲಮ್ ಆಗೇ ಬಿಟ್ಟಿರುತ್ತೆ. ಬಟ್ ಇವತ್ತು ಶೆಡ್ಯೂಲ್ ಮಾಡಿ ಇಟ್ಟಿರಲಿಲ್ಲ, ಎಕ್ಸಾಕ್ಟ್ 10:30ಗೆ ಅಪ್ಲೋಡ್ಗಿಟ್ಟೆ. ಬಟ್ ಅದು ತೋರಿಸಿದ ಟೈಮು 58 ಮಿನಿಟ್ಸ್, ಸೊ 11:30ಗೆ ತೋರಿಸ್ತು. ಬಟ್ ಸ್ಟಿಲ್ ಅಪ್ಲೋಡ್ ಆಗೋ ಅಷ್ಟರಲ್ಲಿ ಮತ್ತೆ ತಿರ್ಗಾ ಎರರ್ ಬಂತು. ಸೊ ನೋಡಬೇಕು ಇವಾಗ ವಿಡಿಯೋ ಎಷ್ಟೊತ್ತಿಗೆ ಹೋಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ವಿಡಿಯೋ ಒನ್ಸ್ ಅಪ್ಲೋಡ್ ಆಗಿದ ತಕ್ಷಣ ನನ್ನ ವಾಟ್ಸಪ್ಪಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಆಗಿರ್ಬೋದು ಅಪ್ಡೇಟ್ ಕೊಟ್ಬಿಡ್ತೀನಿ. ಸೊ ನೀವು ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಯೂಟ್ಯೂಬ್ ವ್ಲಾಗ್ನ ಫುಲ್ ಲೆಂತಿಯಾಗಿ ನೋಡ್ಬೋದು. ನಾನು ಪೂಜೆನ ಸಾಯಂಕಾಲದ ಮೇಲೆ ಸ್ಟಾರ್ಟ್ ಮಾಡ್ಕೊಂಡಿದ್ದು, ಎಲ್ಲ ರೆಡಿ ಮಾಡಿ ಇಟ್ಟು ನಾ ಇನ್ಸ್ಟಾಗ್ರಾಮ್ಗೆಲ್ಲ ವಿಡಿಯೋ ಮಾಡಿಕೊಂಡು ಸ್ಯಾರಿ ವಿಡಿಯೋ ಎಲ್ಲನೂ ಮಾಡಿ ಆದಮೇಲೆ ಪಿಕ್ಕಮ್ಮ ಬಂದಮೇಲೆ ಅವಳಿಗೂ ರೆಡಿ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಇನ್ನೇನು ಸ್ವಲ್ಪ ಮಳೆ ಬರ್ತಾ ಇತ್ತು. ಇವಾಗ ಅತ್ತೆ ಬೇರೆ ಬಂದಿದ್ದಾರೆ ಊರಿಂದ, ಸೊ ಕೆಲಸ ಅಷ್ಟೊಂದೇನು ಜಾಸ್ತಿ ಆಗಲ್ಲ, ಸ್ವಲ್ಪ ಕಮ್ಮಿನೇ ಆಗಿದೆ. ಅದರಲ್ಲೂ ಕಿಚನ್ ಕೆಲಸ ಅಂದ್ರೆ ನನಗೆ ಒಂಚೂರು ಇಲ್ಲ ಇವಾಗ. ಸೊ ಹಂಗಾಗಿ ಸ್ವಲ್ಪ ಫ್ರೀ ಮಾಡಿಕೊಂಡು ನಾನು ನಮ್ಮ ಮನೆಯವರು, ಮಕ್ಕಳು, ಅತ್ತೆ ಎಲ್ಲರೂ ಹೋಗಿದ್ವಿ ರಾಯರ ದೇವಸ್ಥಾನಕ್ಕೆ. ಏನಂದ್ರೆ ಬೆಳಗ್ಗೆ ಟೈಮ್ ಹೋದ್ರೆ ರಾಯರ ದೇವಸ್ಥಾನದಲ್ಲಿ ನಮಗೆ ಪ್ರಸಾದ ಸಿಗುತ್ತೆ, ಅದೊಂದು ಖುಷಿ ಆಗುತ್ತೆ. ಈ ತರ ಸಾಯಂಕಾಲ ಟೈಮ್ ಹೋದ್ರೆ ಚೆನ್ನಾಗಿ ಲೈಟಿಂಗ್ಸ್ ಹಾಕಿರ್ತಾರೆ. ಬೆಳಗ್ಗೆ ಟೈಮ್ ಹೋದ್ರೆ ಲೈಟಿಂಗ್ಸ್ ಮಿಸ್ ಆಗುತ್ತೆ, ಸಾಯಂಕಾಲ ಟೈಮ್ ಹೋದ್ರೆ ಪ್ರಸಾದ ಮಿಸ್ ಆಗುತ್ತೆ. ಯಾವಾಗಾದ್ರೂ ಒಂದೊಂದ್ಸತಿ ಟೈಮ್ ಯಾವಾಗುತ್ತೆ ಅಡ್ಜಸ್ಟ್ ಮಾಡ್ಕೊ ಹೋಗ್ತಾ ಇರಬೇಕು. ನೋಡಿ ಇವಾಗ ನಾನು ನಿಮಗೆ ರಾಯರ ದರ್ಶನ ಮಾಡಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ರಿ ರಾಯರ ದರ್ಶನ ನೋಡಿ ತುಂಬ ಖುಷಿ ಆಯಿತು, ಇಲ್ಲಿಂದಾನೇ ಕೈ ಮುಕ್ಕೊಂಡ್ವಿ ಅಂತ ಕಮೆಂಟಲ್ಲೆಲ್ಲ ಕೈ ಮುಗಿದೆಲ್ಲ ಕಳಿಸಿದ್ರೆ. ರಾಯರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಇವತ್ತು. ಸೊ ಕೆಲವೊಂದಿಷ್ಟು ಬೇಡಿಕೆಗಳಿರುತ್ತೆ ನಮ್ದು ಈ ರೀತಿ ಆದರೆ ನಮ್ಮ ಜೀವನದಲ್ಲಿ ಬದಲಾವಣೆ ಆದರೆ ನಮಗೆ ಈ ಕಾರ್ಯನ ನೀವು ಕೈಗೂಡಿಸ್ಕೊಟ್ರೆ ನಾನು ಇಂಥದ್ದೇನಾದ್ರೂ ಸೇವೆ ಮಾಡ್ತೀನಿ ಅಥವಾ ಹರಕೆ ಏನಾದರೂ ಇರುತ್ತೆ. ಸೊ ಹಾಗಾಗಿ ನಾನು ಮಕ್ಕಳು ಎಲ್ಲ ಪ್ರತಿ ಗುರುವಾರ ಹೋಗ್ತಾನೆ ಇರ್ತೀವಿ ರಾಯರ ದೇವಸ್ಥಾನಕ್ಕೆ. ಅದರಲ್ಲೂ ಕೂಡ ನಾನು 3 ಸುತ್ತು ಪ್ರದಕ್ಷಿಣೆನೂ ಕೂಡ ಕೇಳ್ಕೊಂಡಿದ್ದೆ. ಪ್ರತಿ ವಾರ ಬಂದಾಗ್ಲೂ ಪ್ರದಕ್ಷಿಣೆ ಹಾಕೊಂಡು ಹೋಗ್ತೀನಿ ನಾನು ಗರ್ಭಗುಡಿಗೆ ಅಂದ್ಬಿಟ್ಟು. ಸೊ ಅದನ್ನು ಕೂಡ ಮಾಡಬೇಕು ಅಂದ್ರೆ ಟೈಮ್ ಆಗುತ್ತೆ. ಸೊ ಪಾಪು ಆಕ್ಚುಲಿ ಮನೆಯಿಂದ ಒಂದು 10 ಮಿನಿಟ್ಸ್ ಇದೆ ನಮಗೆ ರಾಯರ ಮಠ. ಸೊ 10 ಮಿನಿಟ್ಸ್ ಅಲ್ಲಿಂದ ಬಂದು ದೀಪ ಹಚ್ಚೋದಕ್ಕೆ 20 ಮಿನಿಟ್ಸ್, ಆಲ್ಮೋಸ್ಟ್ 1 ಅವರ್ ಅಲ್ಲೇ ಆಗೋಗ್ಬಿಡುತ್ತೆ. ಬಟ್ ಅವನು ರಚ್ಚೆ ಏನು ಮಾಡಲ್ಲ, ಆರಾಮ್ಸೆ ಇರ್ತಾನೆ. ಕೆಲವೊಂದಿಷ್ಟು ಸೌಂಡ್ಗಳು ಬರ್ತಾ ಇರ್ತಲ್ಲ, ಗಂಟೆದಾಗಿರ್ಬೋದು, ಮಕ್ಳದು, ಜನಗಳದು. ಸೊ ಹೆಂಗೋ ಸುಮ್ಮನೆ ಆಗ್ಬಿಡ್ತಾನೆ ಅವನು. ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆನೂ ಹೊರಟ್ವಿ ನಾವು, ಏನೇನು ಬೇಕು ಅದೆಲ್ಲ ತಗೊಂಡು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಲೇಡೀಸ್ಗೆ ಒಳ್ಳೇದಾಗಲಿ, ಹೆಣ್ಮಕ್ಳಿಗೆ ಏನಾದರೂ ಒಂದು ಸಿಗಲಿ, ನನ್ನ ಕಡೆಯಿಂದ ಏನಾದರೂ ಒಂದು ಚಿಕ್ಕದೊಗ್ಗೆ ಪುಟ್ಟದಾಗೋ ಕೆಲಸನ ಮಾಡೋದಕ್ಕೆ ಹೆಲ್ಪ್ ಆಗಲಿ, ಅವ್ರಿಗೂ ನಂತರನೇ ಸ್ವಲ್ಪ ಏನಾದರೂ ಅರ್ನಿಂಗ್ಸ್ ಆಗಲಿ ಅಂತ ಎಷ್ಟೋ ಪ್ರಯತ್ನ ಪಟ್ಟು ಕೆಲವೊಂದು ವಿಡಿಯೋದಲ್ಲಿ ಅದೆಷ್ಟೋ ಟಿಪ್ಸ್ಗಳನ್ನ ಶೇರ್ ಮಾಡಿರ್ತೀನಿ. ಬಟ್ ಬಿಡಿ, ಅದನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಾಗಿರೋರು ಒಂದು 90%. ಬಟ್ ಯೂಸ್ ಆಗ್ತಿದ್ರು ಕೂಡ ನೆಗೆಟಿವ್ ಆಗೇ ತಗೊಂಡು ನಮ್ಗೆ ಹೇಳಿದ್ದೇ ಆಗಬೇಕು, ನಾವು ನಡೆದಂತೆ ಇರಬೇಕು ಅನ್ನೋ ಎಲ್ಲ ಲೇಡೀಸ್ಗಳು ಹೇಳ್ತಾ ಇಲ್ಲ ನಾನು, ಕೆಲವೊಬ್ರು ಇದ್ದೇ ಇರ್ತಾರೆ. ಸೊ ಅಂಥವ್ರು ಈ ಥರ ಮಾಡ್ಬಿಡ್ತಾರೆ. ಸೊ ಏನಾಗಿದೆ, ಏನು, ಯಾಕೆ, ನಾನು ಹೇಳೋದನ್ನ ಇಟ್ಕೊಂಡು ಹೆಂಗೆಲ್ಲ ನೆಗೆಟಿವ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಈ ವಿಡಿಯೋ ಕಂಟಿನ್ಯೂಷನ್ ಅಲ್ಲಿ ಲಾಸ್ಟ್ ಅಲ್ಲೇ ಹೇಳ್ತೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಲಾಸ್ಟ್ ವರ್ಗೂ ವಿಡಿಯೋನ ನೋಡಿ ಹೆಂಗೆಲ್ಲ ಮಾಡಿದ್ದಾರೆ ನಾನು ಹೇಳೋದನ್ನ ಇಟ್ಕೊಂಡು ಅಂದ್ಬಿಟ್ಟು ವಿತ್ ಸ್ಕ್ರೀನ್ ಶಾಟ್ ಸಮೇತ ನಾನು ವಿಡಿಯೋದಲ್ಲಿ ಹಾಕಿದ್ನಿ. ಅಂಡ್ HWS ಫಾರ್ಚೂನ್ ಕಂಪನಿದು ಈ ವೀಕ್ ಸ್ಯಾಲ್ರಿ ಏನು ಅನ್ನೋದು ಕೂಡ ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಸಮೇತನೇ ಹಾಕಿದ್ದೀನಿ, ಲಾಸ್ಟ್ ವರ್ಗೂ ನೋಡಿ. ಹಾಯ್ ಎಲ್ಲರಿಗೂ ನಮಸ್ತೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದಾಯಿತು. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ಕೊಂಡೆ ಹೋಗಿದ್ದೆ. ಬಟ್ ಆದರೆ ಇನ್ಸ್ಟಾಗ್ರಾಮ್ಗೆ ಸ್ಯಾರಿದು ವಿಡಿಯೋ ಮಾಡ್ಕೋಬೇಕಾಗಿತ್ತು, ಆಯಿತಾ. ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಮಾಡ್ಬಿಟ್ಟು ಹೋಗಿದ್ದೀನಿ ಅಂತ. ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಹಿಂಗೆ ಇನ್ ಕೇಸ್ ನಾನು ಏನಾದರೂ ವಿಡಿಯೋದಲ್ಲಿ ಸ್ಯಾರಿ ತೋರ್ಸೋಕ್ಕೆ ಒಂದು ಸ್ಯಾರಿನ ಓಪನ್ ಮಾಡಿದೆ ಅಂದರೆ ಸ್ಯಾರಿ ಫುಲ್ ಫೋಲ್ಡಿಂಗ್ ಹೋಗ್ಬಿಡುತ್ತೆ. ತಿರ್ಗಾ ಇದನ್ನು ಫೋಲ್ಡ್ ಮಾಡೋ ಅಷ್ಟರಲ್ಲಿ ಆಗುತ್ತೆ, ಕತೆ ಎಲ್ಲ ಜೀವನ ಆಗುತ್ತೆ. ಚೆನ್ನಾಗಿದೆ ಬಟ್ ಸ್ಯಾರಿ ತುಂಬ ಜಾಸ್ತಿ ಸೋಲ್ಡ್ ಔಟ್ ಆಯಿತು ನನ್ನ ಹತ್ರ, ಜಾಸ್ತಿ ಕ್ವಾಂಟಿಟೀಸ್ನೇ ಸೋಲ್ಡ್ ಔಟ್ ಆಯಿತು. ಇದು ತುಂಬ ಚೆನ್ನಾಗಿದೆ ಸ್ಯಾರಿ. ಸೊ ಇದನ್ನು ತೋರಿಸ್ಬಿಟ್ಟು ಅಂಡ್ ಕಲಂಕಾರಿ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಹಾಕಿದ್ದೆ. ಸೊ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕೋಕ್ಕೆ ನಿಜವಾಗ್ಲೂ ಟೈಮೇ ಆಗಿರಲಿಲ್ಲ. ಏನು ಗೊತ್ತಾ, ಒಂದು ವಿಷಯ ಏನು ಅಂತಂದರೆ ತುಂಬ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ಯಾರಿ ಬಿಸ್ನೆಸ್ ತುಂಬ ಚೆನ್ನಾಗಾಗ್ತಿತ್ತು. ಜಸ್ಟ್ ಬಿಕಾಸ್ ಯಾವುದೇ ಆರ್ಡರ್ ಬರಲಿ ನಾನು ಕ್ಯಾನ್ಸಲ್ ಮಾಡ್ಕೋತಾ ಇರಲಿಲ್ಲ. ಯಾರಿಗೂ ಸ್ಯಾರಿ ಇಲ್ಲ, ಕಲರ್ ಇಲ್ಲ, ಅವೈಲೇಬಲ್ ಇಲ್ಲ ಅಂತ ಹೇಳ್ತಾನೆ ಇರಲಿಲ್ಲ. ಬಟ್ ಇವಾಗ
ಸ್ವಲ್ಪ ನಾನೇ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ. ಇನ್ ಕೇಸ್ ನನ್ನ ಹತ್ರ ಸ್ಯಾರಿ ಇಲ್ಲ, ಸ್ಟಾಕ್ ಇಲ್ಲ ಅಂದರೆ ಇಲ್ಲ ಅಂತಲೇ ಹೇಳ್ಬಿಡ್ತೀನಿ. ತಿರ್ಗಾ ಅವ್ರ ಹತ್ರ ಪೇಮೆಂಟ್ ಮಾಡಿಸ್ಕೊಬಿಟ್ಟು 1 or 2 days ಟೈಮ್ ತೊಗೋತಿದ್ದೆ ಫಸ್ಟು. ಸೊ ಹೆಂಗಾದ್ರೂ ಮಾಡಿ ತರಿಸ್ಕೊಡ್ತಾ ಇದೆ ಅವ್ರಿಗೆ ಅದನ್ನು, ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡ್ಕೋತಿರ್ಲಿಲ್ಲ. ಬಟ್ ಇವಾಗ ಸ್ವಲ್ಪ ತಲೆ ಬಿಸಿನೇ ಆಗೋಯ್ತು ನಿಜವಾಗ್ಲೂ. ಗೊತ್ತಾ, ಇಲ್ಲ ಮೇಡಮ್ ಒಂದ್ಸತಿ ಅವರು ಪ್ರೀ ಪೇಮೆಂಟ್ ಮಾಡಿಬಿಡ್ತಾರೆ, ಪ್ರೀ ಬುಕ್ಕಿಂಗು. ಸೊ ಅದಾದಮೇಲೆ ಮೇಡಮ್ ಬಂತ ತಿರ್ಗಾ 1 hourವರೆಗೂ ಮೆಸೇಜ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಮೇಡಮ್ ಬರುತ್ತೆ ಅಲ್ವಾ, ಮೇಡಮ್ ಸಾಯಂಕಾಲ ಬರುತ್ತೆ ಅಲ್ವಾ, ನಾಳೆ ಬರುತ್ತೆ ಅಲ್ವಾ. ಅದು ಕೂಡ ಫುಲ್ ಪೇಮೆಂಟ್ ಮಾಡಿರಲ್ಲ, ಹಾಫ್ ಪೇಮೆಂಟ್ ಒಂದು 500 ಮಾಡಿರ್ತಾರೆ. ಎಷ್ಟು ಹೇಳಿದ್ರು ಬಿಟ್ಟಿರಲ್ಲ, ನಾನು ತರಿಸ್ಕೊಡಿ, ಅದು ಫಂಕ್ಷನ್ ಇದೆ, ಇದು ಫಂಕ್ಷನ್ ಇದೆ, ನನಗೆ ಹಂಗೆ ಹಿಂಗೆ ಎಲ್ಲ ಹೇಳ್ತಾರೆ. ಸರಿ, ನಾನು ಅಡ್ವಾನ್ಸ್ ಪೇಮೆಂಟ್ ಮಾಡಿ ಗ್ಯಾರಂಟಿಗೋಸ್ಕರ ಬಂದಮೇಲೆ ಫುಲ್ ಪೇಮೆಂಟ್ ಮಾಡಿ ನಾನು ಶಿಪ್ಪಿಂಗ್ ಕೊಡ್ತೀನಿ ಅಂತ. ಸೊ ಇವಾಗ ಏನು ಮಾಡಿದ್ದೀನಿ ಅಂದರೆ, ನನ್ನ ಹತ್ರ ಎಷ್ಟು ಸ್ಯಾರಿ ಇದೆ ಅಷ್ಟಕ್ಕೆ ಮಾತ್ರ ನಾನು ಒಪ್ಕೊಳ್ಳೋದು. ನೆಕ್ಸ್ಟ್ ಸ್ಯಾರಿ ಇಲ್ವಾ, ಇನ್ ಕೇಸ್ ಬಂದಾದಮೇಲೆ ಓಕೆ, ಬರೋಕ್ಕೂ ಮುಂಚೆ ನಾನು ಯಾವುದೇ ಕಾರಣಕ್ಕೂ ಟ್ರಸ್ಟ್ ಕೊಡೋಲ್ಲ. ಅಷ್ಟು ಫುಲ್ಲು ಒಂಥರ ಮೈಂಡೆಲ್ಲ ಫುಲ್ ಟೆನ್ಷನ್ ಸಖತ್. ಒಂದು ದಿವಸಕ್ಕೆ ಮಿನಿಮಮ್ ಅಂದರೂ 25 to 30 ಆರ್ಡರ್ಸ್ ಬರ್ತಾಯಿತ್ತು. ಸೊ ಪ್ರತಿಯೊಂದು ತೊಗೊಂಡು ಒಂಥರ ಬಿಜಿ ಆಗಿ ಹೋಗ್ಬಿಡ್ತು. ಅದರಲ್ಲಿ ಈ ನಡುವೆ ಬಲ್ಕ್ ಆರ್ಡರ್ಸ್ಗಳು ಕೂಡ ಜಾಸ್ತಿ ಆಯಿತು. ಬೆಳಗ್ಗೆ ನನ್ನ ಸ್ವರ ಸ್ಯಾರೀಸ್ ಇನ್ಸ್ಟಾಗ್ರಾಮ್ ಪೇಜ್ ಸ್ಟೋರಿ ನೋಡಿದ್ರೆ ನೀವು, ಒಂದೇ ದಿವಸದಲ್ಲಿ 3 ಬಲ್ಕ್ ಆರ್ಡರ್. ಬೆಳಗ್ಗೆ 9 ಗಂಟೆಗೆ ಒಂದು ಸತಿ ಹೋಯ್ತು, ನಾನು ನೆಕ್ಸ್ಟು ಮಧ್ಯಾಹ್ನ 12 ಗಂಟೆಗೆ ಒಂದು ಸತಿ ದಾವಣಗೆರೆ ಬಸ್ಕೊಂದು ಹಾಕಿದ್ವಿ, 4ನೇದು ಈಗ ಸಂಜೆ 5 ಗಂಟೆಗೆ ಒಂದು ಪೋರ್ಟರ್ ಮಾಡಿದ್ವಿ. 5 ಬಲ್ಕ್ ಆರ್ಡರ್ಸ್. ಮಿನಿಮಮ್ ಅಂದರೂ ಒಂದು 10 ಸ್ಯಾರೀಸ್ ಮೇಲೆ ಇರುತ್ತೆ ಅವ್ರದ್ದು. ಒಬ್ರದ್ದು ಮಾತ್ರ 28 ಸ್ಯಾರಿ ಇತ್ತು, 10 ಸ್ಯಾರಿ ಮೇಲೆ ಇರುತ್ತೆ. 10 ಸ್ಯಾರಿ ಒಳಗಡೆ ಒಬ್ರದ್ದು ಇಲ್ಲ ಅನ್ಸುತ್ತಲ್ಲ ರೀ ಇವತ್ತು. ಅಷ್ಟು ಆಗುತ್ತೆ. 4-5 ಬಲ್ಕ್ ಆರ್ಡರ್ಸ್ ಬಂತು ಅಂದರೆ ಅಲ್ಲೇ ಆಗುತ್ತೆ ನಮಗೆ 35-40 ಸ್ಯಾರಿ ಮೇಲೆ ಹೋಗುತ್ತೆ. ಇನ್ನು ಸಿಂಗಲ್ ಆರ್ಡರ್. ಲಾಸ್ಟಿಗೂ ಇದು ಒಂದು ಆರ್ಡರ್ ತೊಗೊಂಡೇ ಇಲ್ಲ ನೋಡಿ, ಬೆಳಿಗ್ಗೆ ಆರ್ಡ್ರ್ ಇದು ಒಂದು ಆರ್ಡರ್ ತೊಗೊಂಡೇ ಇಲ್ಲ, ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ತುಂಬ ಆಯಿತು ಸರ್ ಇವತ್ತು ನಿಮ್ಮದು ಅಂತ. 17 ಇತ್ತು ಸಿಂಗಲ್ ಪೀಸ್, ಇವತ್ತು ಒಂದು ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಇದನ್ನ ನಾಳೆ ಹಾಕಬೇಕು. ಮತ್ತೆ ಇವತ್ತಿನ ಆರ್ಡರ್ಸ್ ಮತ್ತೆ ಆಗುತ್ತೆ, ಮತ್ತೆ ಬಲ್ಕ್ ಆರ್ಡರ್ ಆಗುತ್ತೆ. ಇದು ಒಂದು ಆರ್ಡ್ರ್ ಬೇರೆ ಬಂದಿದೆ, ಇದನ್ನು ಬಿಚ್ಚಿ ಓಪನ್ ಮಾಡಿ ತೋರಿಸ್ಬೇಕು ಇವಾಗ. ಆ್ಯಂಡ್ ಕೆಲವೊಬ್ರು ತುಂಬಾ ಕೇಳ್ತಾ ಇದ್ರಿ ಪಾಪು ಬಗ್ಗೆ. ಸೊ ಹಾಗಾಗಿ ಕೆಲವೊಂದು ಇನ್ಫಾರ್ಮೇಷನ್ ಕೊಡೋಣ ಪಾಪು ಬಗ್ಗೆ ಈ ವಿಡಿಯೋದಲ್ಲಿ ಅಂತ ಅಂದ್ಕೊಂಡೆ. ಸೊ ರಾಘವೇಂದ್ರ ಮಠಕ್ಕೆ ಹೋಗಿ ಬಂದ್ಬಿಟ್ಟು ಇನ್ಫಾರ್ಮೇಷನ್ ಕೊಡೋಣ ಅಂತ ಸುಮ್ಮನೆ ಆಗ್ಬಿಟ್ಟಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಇನ್ಫಾರ್ಮೇಷನ್ಸ್ ಅಂದರೆ, ಪಾಪು ಬಗ್ಗೆ ತುಂಬ ಕ್ವಶನ್ ಆ್ಯಂಡ್ ಆನ್ಸರ್ ಬರ್ತಾ ಇತ್ತು. ಸೊ ಇದರಲ್ಲಿ ಕೆಲವೊಂದು ಹೇಳ್ತೀನಿ, ಯಾರ್ಯಾರು ಕೇಳಿದರೆ ಅದು. ಆ್ಯಂಡ್ ಈ ವಿಡಿಯೋ ಕಮೆಂಟಲ್ಲಿ ನಿಮಗೆ ಪಾಪು ರಿಲೇಟೆಡ್ ಆಗಿರ್ಬೋದು, ಅಥವಾ ಆಫ್ಟರ್ ಡೆಲಿವರಿ ರಿಲೇಟೆಡ್ ಆಗಿರಿ, ಏನೇ ಆಗಿದ್ರು ಕೂಡ ನ್ಯೂ ಬೋರ್ನ್ ಬೇಬೀಸ್ ಬಗ್ಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಅದೇ ಕ್ವಶನ್ ಆ್ಯಂಡ್ ಆನ್ಸರ್ ರೌಂಡ್ ಮಾಡ್ತೀನಿ. ನಿಮ್ಮ ಎಲ್ಲ ಕ್ವಶನ್ಗೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ, ಆಯಿತಾ. ಪಾಪುಗೆ ಕತ್ತೆ ಯಾವಾಗ ನಿಲ್ತು, ಪಾಪು ಯಾವಾಗ ಕತ್ತೆ ಎತ್ತಿ ನೋಡೋಕೆ ಸ್ಟಾರ್ಟ್ ಮಾಡ್ತಂತ ತುಂಬ ಜನ ಕೇಳ್ತಾ ಇದ್ರಿ. ಒಂದು ಮಗು ಯಾವಾಗ ದಬಾಕೊಳ್ಳುತ್ತೆ ಗೊತ್ತಾ, ಉಲ್ಟಾ ಆಗುತ್ತಲ್ಲ ಮಗು, ಸೊ ರೋಲ್ ಆಗುತ್ತಲ್ಲ, ಅವಾಗಿಂದ ಮಗುಗೆ ಕತ್ತು ಚೆನ್ನಾಗಿ ಹಿಡ್ತಾ ಬಂದಿದೆ ಅಂತ ಅರ್ಥ. ಸೊ ಮಗುಗೆ ಕತ್ತು ಹಿಡ್ತಾ ಬಂದಿರೋ ಮಗು ಚೆನ್ನಾಗಿ ದಬಾಕೊಂಡು ಮಗು ಕತ್ತೆತ್ತಿ ನೋಡುತ್ತೆ. ಸೊ ಆವಾಗ ಕುತ್ತಿಗೆ ನಿಂತಿದೆ, ಗ್ರಿಪ್ ಬಂದಿದೆ ಅಂತ. ನಮ್ಮ ಪಾಪಗೆ ಇವಾಗ 4 months ಆಯಿತು, ಅವನಿಗಿನ್ನ 3 ತಿಂಗಳು ತುಂಬಿರಲಿಲ್ಲ. ಸೊ ಆಗಲೇ ನಾನು ಉಲ್ಟಾ ಆಗೋನು, ಬಿಕಾಸ್ ಜಾಸ್ತಿ ಕೆಳಗಡೆ ಬಿಡ್ತಿರ್ಲಿಲ್ಲ ನಾವು. 3 ತಿಂಗಳು ತುಂಬೋಕ್ಕೂ ಮುಂಚೆ ನಾನು ಉಲ್ಟಾ ಆಗೋನು. ಒನ್ಸ್ ಮಗು ಉಲ್ಟಾ ಆಯಿತು ಅಂದರೆ ಮೂಗನ ಮಿನಿಮಮ್ ಒಂದು 2-3 ದಿವಸ ಅಷ್ಟೇ ಒತ್ಕೊಂಡಿರುತ್ತೆ, ಬಗ್ಸಿ ಕತ್ತು. ನೆಕ್ಸ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಸ್ಟ್ರೆಂತ್ ಆಗುತ್ತಲ್ಲ ಕತ್ತು, ಸೊ ಆಟೋಮೆಟಿಕ್ಕಾಗಿ ಕತ್ತೆತ್ತಿ ನೋಡುತ್ತೆ. ಇವಾಗ ಅವನಿಗೆ ಕುತ್ತಿಗೆ ಚೆನ್ನಾಗಿ ನಿಂತಿದೆ. ನಾವು ಹಿಂಗೆ ಕೈ ಕೊಟ್ಕೊಂಡು ಸಪೋರ್ಟ್ ಇಲ್ಲ ಅಂದರೂ ಕೂಡ, ಸಪೋರ್ಟಾಗಿ ಹಿಂಗೆ ಇಟ್ಕೊಂಡಿಲ್ಲ ಅಂದ್ರೆ ಅವ್ನು ಆರಾಮ್ಸೆ ಕುತ್ತಿಗೆ ಎಲ್ಲ ಗಟ್ಟಿಗೆ ಇಟ್ಕೋತಾನೆ. ಸೊ ಚೆನ್ನಾಗಿ ಏನಾದ್ರು ಟಿಪ್ಸ್ ಕೊಡಿ ಅಂತ ಕೇಳ್ತಿದ್ರೆ ನಾನು ಸಖತ್ ಮಿನಿ ವ್ಲಾಗ್ಸಲ್ಲಿ ಹೇಳಿದ್ದೀನಿ. ಒಂದು ಕೋಳಿ ಕತ್ತು ತಿನ್ನಬೇಕು ಅಂತಾರೆ, ಜಾಸ್ತಿ ತಲೆಕಾಲು ಸೊಪ್ಪು ಕುಡಿತಾರಲ್ಲ, ಸೊ ಅದರಿಂದ ಮಗು ಬೋನ್ ಚೆನ್ನಾಗಿ ಸ್ಟ್ರೆಂತ್ ಆಗುತ್ತೆ, ಬೇಗ ಕತ್ತು ನಿಲ್ಲುತ್ತೆ ಅಂತ ಹೇಳ್ತಾರೆ. ಸೊ ನಾನು ಅದಕ್ಕೆ ಪ್ರೆಗ್ನೆನ್ಸಿ ಆಗಿದ್ದು ಸ್ಟಾರ್ಟಿಂಗ್ ಪ್ರತಿ ವೀಕು ಕೂಡ ತಲೆಕಾಲದ್ದು ಸೂಪ್ ಜಾಸ್ತಿ ಮಾಡ್ಕೊಂಡು ಕುಡಿತಾ ಇದ್ದೆ ನಾನು. ಸೊ ಮೇ ಬಿ ಅದರಿಂದ ಇರ್ಬೋದು. ಇನ್ನು ಒಂದು ಆಫ್ಟರ್ ಡೆಲಿವರಿ ಡಾಕ್ಟ್ರು ಒಂದು 3 months ಅಥವಾ 6 monthಗೆ ಟ್ಯಾಬ್ಲೆಟ್ ಮತ್ತು ಮೆಡಿಸಿನ್ನ ರೆಫರ್ ಮಾಡ್ತಾರೆ ಅಮ್ಮಂದ್ರಿಗೆ. ಸೊ ಮರೀದೇ ತೊಗೊಳ್ಳಿ. ನಾನು ಒಂದು 3 months ತೊಗೊಬಿಟ್ಟೆ. ಇವಾಗ ಡಿಸ್ಕಂಟಿನ್ಯೂ ಆಗ್ತಾ ಇದೆ. 3 ಟೈಮ್ ಕೊಟ್ಟಿರ್ತಾರೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ, ವಿತ್ ಸಿರಪ್ಗಳು ಕೊಟ್ಟಿರ್ತಾರೆ. ಸೊ ಮರೀದಂಗೆ ತೊಗೊಳ್ಳಿ. ಸೊ ಅದು ಒಂದು ಕೂಡ ಮಗುಗೆ ಬೇಗ ಚೆನ್ನಾಗಿ ಕತ್ತು ಬೋನು ಎಲ್ಲ ಸ್ಟ್ರಾಂಗ್ ಆಗುತ್ತೆ, ಸ್ಟ್ರೆಂತ್ ಆಗ್ತಾರೆ ಮಕ್ಕಳು. ಸೊ ಅದು ಒಂದು ರೀಸನ್ನು. ನೆಕ್ಸ್ಟ್ ಮಗು ಯಾವ ತಿಂಗಳಿಗೆ ರೋಲ್ ಆನ್ ಆಯಿತು ಅಂದರೆ ಅಲ್ವಾ, 3 months ಒಳಗಡೆನೆ ರೋಲ್ ಆನ್ ಆಗಿದ್ದವನು. ಇವಾಗ ಹಿಂಗೆ ಸೈ ಅಂತ ಹೋಗ್ತಾನೆ, ಹಿಂಗೆ ಬೆನ್ನಿನ ಮೇಲೆ ಎತ್ತು ಸೈ ಅಂತ ಮುಂದಕ್ಕೆ ಹೋಗ್ತಾನೆ. ಅವನಿಗೆ 4 ತಿಂಗಳು ತುಂಬಿ 5 ತಿಂಗಳಿಗೆ ಬಿದ್ದಿದೆ ಇವಾಗ. ಇನ್ನೊಂದು ಏನು ಕೇಳಿದ್ರೆ, ಮಗುಗೆ ಯಾವಾಗ ಫೀಡ್ ಮಾಡ್ತೀರಾ ನೀವು ಅಂತ ಒಬ್ಬರು ಕ್ವಶನ್ ಮಾಡಿದ್ರು. ಅದಕ್ಕೆ ಇನ್ನೊಬ್ರು ರಿಪ್ಲೈ ಮಾಡಿಬಿಟ್ಟಿದ್ದಾರೆ. ಅವರು ಬೇರೆ ವಿಡಿಯೋದಲ್ಲೆಲ್ಲ ಹೇಳ್ತಾರೆ ½ an hour ಒಂದ್ಸತಿ ಫೀಡ್ ಮಾಡಬೇಕು ಅಂತ. ಎಸ್, ಮಗು ನ್ಯೂ ಬೋರ್ನ್ ಆಗಿದ್ದಾಗ ಪ್ರತಿ ½ an hour ಅಲ್ಲ 20 minutesಗೂ ಫೀಡ್ ತಗೋತಾನೇ ಇರುತ್ತೆ. ಬಟ್ ಇವಾಗ ಮಗು ನನ್ನ ಮಗ 4 months ಅಲ್ವಾ, ಅವನಿಗೆ ಫೀಡ್ ಬೇಕು, ಹೊಟ್ಟೆ ಹಸಿತಾ ಇದೆ ಅಂದಾಗ ಕೆಲವೊಂದು ಹೋಗ್ತಾ ಮಗು ಚೇಂಜಸ್ ಮಾಡ್ಕೊಳ್ಳುತ್ತೆ.
ಅದ್ರ ಸನ್ನೆಗಳೇ ಬೇರೆ ಇರುತ್ತೆ. ಮಗು ಈ ತರ ಸೌಂಡ್ ಮಾಡ್ಕೊ ಅಳ್ತಾ ಇದೆ, ಸೊ ಇದು ನಿದ್ದೆಗೆ ಹೇಳ್ತಾ ಇದೆಯಾ, ಫೀಡ್ಗೆ ಹೇಳ್ತಾ ಇದೆಯಾ ಅಂತ ಅಮ್ಮ ಹತ್ರ ಗೊತ್ತಾಗ್ಬಿಡುತ್ತೆ. ಸೊ ಯಾವಾಗ ಒಂಥರ ರಚ್ಚೆನೋ ಸೌಂಡು ಕುಸನೋ ಗೊತ್ತಾಗುತ್ತೆ, ಫೀಡ್ಗೆ ಹೇಳ್ತಾನೆ ಇಲ್ಲ, ಬಾಯಿಗೆಲ್ಲ ಕೈ ಹಾಕೊಂಡು ಅಂತಿರ್ತಾನೆ. ಅಷ್ಟು ಮಾಡಲಿಲ್ಲ ಅಂದ್ರೂ ಕೂಡ ನಮ್ಗೆ ಒಂದು ಈ ಟೈಮಲ್ಲಿ ಪಾಪುಗೆ ಫೀಡ್ ಮಾಡಿಸಿದ್ವಿ, ನಮ್ಮ ಕೆಲಸಗಳನ್ನ ಪಾಡಿ ಮಾಡ್ಕೋತಾ ಇರ್ತೀವಿ. ಒಂದು 20 ಮಿನಿಟ್ಸ್, ಹಾಫ್ ಆನ್ ಅವರ್ ಆಯ್ತಾ, ಇಲ್ಲ 3/4 ಗಂಟೆ ಆಯ್ತಾ, ಮಗು ಏನಾದರೂ ರಿಯಾಕ್ಷನ್ ಮಾಡ್ತೀವಿ, ಸೊ ಅವಾಗ ಫೀಡ್ ಮಾಡಿಸ್ಬಿಡ್ಬೇಕು. ರೆಗ್ಯುಲರಾಗಿ ಟೈಮೇ ಕಾಯಬಾರ್ದು. ಮಗು ಒಂದೊಂದ್ಸತಿ ಯೂರಿನ್ ಜಾಸ್ತಿ ಪಾಸ್ ಮಾಡಿರುತ್ತೆ ಪರ್ ಅವರ್ಗೆ, ಇಲ್ಲ ಮೋಷನ್ ಹೋಗಿರುತ್ತೆ, ಸೊ ಅವಾಗ ತುಂಬ ಬೇಗ ಮಗುಗೆ ಹೊಟ್ಟೆ ಹಸುವಾಗುತ್ತೆ. ಸೊ ಹಾಫ್ ಆನ್ ಅವರು 20 ಮಿನಿಟ್ಸು ಟೈಮ್ ಲೆಕ್ಕಲ್ಲ, ಮಗುಗೆ ಯಾವಾಗ ಹೊಟ್ಟೆ ಹಸಿತಾ ಇದೆ ಅದ್ರ ರಿಯಾಕ್ಷನ್ ನೋಡಿಕೊಂಡು ಮಗುಗೆ ಫ್ರೀಕ್ವೆಂಟ್ಲಿ ಆಗಿ ಫೀಡಿಂಗ್ ಕೊಡ್ತಾ ಇರಬೇಕು, ಟಿಲ್ ಮಗುಗೆ ನಾವು ಸಾಲಿಡ್ ಏನಾದರೂ ಸ್ಟಾರ್ಟ್ ಮಾಡೋವರೆಗೂ. ಸೊ ಇದಿಷ್ಟು ಒಂದು 2-3 ಕ್ವಶನ್ಸ್ ಬಂದಿತ್ತು. ಆ್ಯಂಡ್ ಮಗು ಬ್ಯಾಂಗಲ್ದು ಕೇಳಿದ್ರಿ, ಅದನ್ನು ನಾನು ಹಿಂದಿನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮಗುದು ಕೈಗೆ ಮತ್ತು ಕಾಲಿಗೆ ಹಾಕಿರೋ ಜ್ಯುವೆಲರಿದು ಲಿಂಕ್ನ ಕೊಟ್ಟಿದ್ದೀನಿ. ಆ್ಯಂಡ್ ಎಷ್ಟೋ ಜನ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸು ಇದನ್ನ ಕೇಳ್ತಾ ಇದ್ರಿ ಪಾಪುದು. ಓಪನ್ ತೆಗೆದ್ಬಿಟ್ಟು ತೋರಿಸ್ಬೇಕಾ? ಇದು ಬಂದ್ಬಿಟ್ಟು ಶಿವಾನಿ 3D ಕ್ಯಾಸ್ಟಿಂಗ್ ಅವರು ಮಾಡಿಕೊಟ್ಟಿದ್ದು. ಪಾಪುದು ಕೈ ಮತ್ತು ಕಾಲು ಮಾಡ್ತಾರಲ್ಲ 3D ಆರ್ಕ್ಯಾಲಿಕ್ಕಲ್ಲಿ ಅದು ಪಾಪುಗೆ ಫೋಟೋ ಮತ್ತು ಪಿಕುಮಾ ನಂದು ಪಾಪುದು ಫ್ಯಾಮಿಲಿ ಫೋಟೋ ಎಲ್ಲ ಹಾಕೊಟ್ಟಿದ್ದಾರೆ, ಮೇಲ್ಗಡೆ ಹಾಕಿದ್ದೀನಿ. ಸೊ ಇದ್ರ ಬಗ್ಗೆ ಕೇಳ್ತಾ ಇದ್ರೆ ನಾನು ನೆಕ್ಸ್ಟು ಕ್ವಶನ್ ಆ್ಯಂಡ್ ಆನ್ಸರ್ ರೌಂಡ್ ಮಾಡ್ತೀನಿ. ಎಲ್ಲ ನೀವು ಇವಾಗ ಕೇಳ್ತೀರ, ನನಗೆ 100% ಗೊತ್ತು. ಸೊ ಅದರಲ್ಲಿ ನಾನು ಇದನ್ನು ಕ್ಲಿಯರಾಗಿ ತೋರಿಸ್ತೀನಿ. ಅಂಟಿಸ್ಬಿಟ್ಟಿದ್ದಾರೆ ಇಲ್ಲಿ, ಕೀಳ್ಬೇಕು ಇವಾಗ, ಟೈಮ್ ಆಗಿದೆ, ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ತೋರಿಸ್ತೀನಿ. ಆ್ಯಂಡ್ ಇವಾಗ ತುಂಬ ಟೈಮ್ ಇಲ್ಲ, ಇದೆಲ್ಲ ಮಡ್ಸಿಡ್ಬೇಕು, ಅಡುಗೆ ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ನಾನು ಡಿಮಾರ್ಟಿಂದ ತೊಗೊಂಬಂದಿದ್ದಂಥ ಡ್ರೈ ಫ್ರೂಟ್ಸ್ ಹಂಗೆ ಇದೆ, ಅದು ಡ್ರೈ ಫ್ರೂಟ್ಸ್ ಲಾಡು ಮಾಡಬೇಕು ಇವತ್ತು. ಹಂಗಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಅದ್ರಲ್ಲಿ ಬೇರೆ ಹೆಂಗೆ ಅಂದರೆ ಅದ್ರಲ್ಲಿ ಬೇರೆ ಬಂದ್ಬಿಟ್ಟು ತೋರಿಸಿರ್ತೀನಿ ಯೂಟ್ಯೂಬಲ್ಲಿ ಸ್ಯಾರೀಸ್ ಫುಲ್ಲು ಕ್ಲಿಯರಾಗಿ ಓಪನ್ ಮಾಡಿ ತೋರಿಸಿರ್ತೀನಿ, ಅಷ್ಟು ಕ್ಲಿಯರಾಗಿ ಹೇಳಿರ್ತೀನಿ. ಒಂದು ಸ್ಯಾರಿ ಬುಕ್ ಆಗೋ ಒಳಗಡೆ, ಕಲರ್ ಸೋಲ್ಡ್ ಔಟ್ ಆಗೋ ಒಳಗಡೆ ಬುಕ್ ಮಾಡ್ಕೊಳ್ಳಿ. ತುಂಬ ಡ್ರೆಸ್ ತೊಗೊಳಕ್ಕಾಗಲ್ಲ, ಒಂದು ಕಲರ್ಸ್ ಹೋಯ್ತು ಅಂದರೆ ಹೋಗ್ಲಿ ಬಿಡು, ನೆಕ್ಸ್ಟ್ ಪ್ಯಾಟರ್ನ್ ಹಾಕ್ಸೋಣ, ಅದ್ರದ್ದೇ ರೀಸ್ಟಾಕ್ ಮಾಡಿಸೋದು ಬೇಡ ಅನ್ನೋ ಥರ ಲೆವೆಲ್ಗೆ ಆಗ್ಬಿಟ್ಟಿದೆ ಇವಾಗ. ಸೊ ಅಂದ್ಕೊಂಡು ಸುಮ್ಮನೆ ಆಗಿರ್ತೀನಿ. ಬಟ್ ಸ್ಟಿಲ್ ಕೇಳ್ತಾನೇ ಇರ್ತೀರ. ಯೂಟ್ಯೂಬ್ ವಿಡಿಯೋ ನೆನ್ನೆ ಅಪ್ಲೋಡ್ ಆಗಿತ್ತು, ಇವತ್ತು ಟೈಮ್ ಇರುತ್ತೆ, ಓಕೆ ನಾಳೆ ಟೈಮ್ ಇರುತ್ತೆ, ಓಕೆ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಆಗಿ 5 ಡೇಸ್ 6 ಡೇಸ್ ಆದಮೇಲೆ ಕೇಳ್ತೀರಾ ಮೇಡಮ್ ಇದೇ ಬೇಕು ಅಂತ. ಸೊ ಯಾರಿಗೆ ಬೇಕಿರುತ್ತಲ್ಲ ಸ್ಯಾರಿ, ಸೊ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಸೊ ಬುಕ್ಕಿಂಗ್ ಮಾಡ್ಕೊಳ್ಳಿ. ಬೇಕಿದ್ದರು ಮೇಡಮ್ ಗೌರಿ ಪೂಜೆ ಇನ್ನೇನು ಬರ್ತಾ ಇದೆ, ನನಗೆ ಅದೇ ಸ್ಯಾರಿ ಬೇಕು ಮೇಡಮ್, ಪ್ಲೀಸ್ ಮೇಡಮ್ ಗೌರಿ ಮೇಲೆ ನಿಮಗೆ ನಂಬಿಕೆ ಭಕ್ತಿ ಇದ್ರೆ ನನಗೆ ಕಳಿಸ್ಕೊಡ್ತೀರಾ ಅಂತೆಲ್ಲ ಕೇಳ್ತೀರಾ. ಇಲ್ದಿರ ನಾನು ಎಲ್ಲಿ ಕಳಿಸ್ಕೊಡ್ಲಿ ಪ್ಲೀಸ್, ಆ ಥರ ಎಲ್ಲ ಹೇಳಕ್ಕೆ ಹೋಗ್ಬಿಡಿ. ಒನ್ಸ್ ಸೋಲ್ಡ್ ಔಟ್ ಹೋಯ್ತು ಅಂದರೆ ಹೋಯ್ತು ಸ್ಯಾರಿ, ತಿರ್ಗಾ ಮತ್ತೆ ನಿಜವಾಗ್ಲೂ ಅದೇ ಕಲರ್ ರೀಸ್ಟಾಕ್ ಮಾಡಿಸೋ ಅಷ್ಟು ಆಗ್ತಲ್ಲ. ತುಂಬ ಸ್ಟ್ರೆಸ್ ತೊಗೊಂಡು ಇಷ್ಟು ಮಾಡಿದ್ರು ಕೂಡ ಆಗ್ತಲ್ಲ ನೋಡಿ. ವಾಪಸ್ ಬರುತ್ತೆ ಆರ್ಡ್ರುಗಳು, ಅಂದರೆ ಕಸ್ಟಮರಿಂದ ಬಂದಿರೋದಲ್ಲ, ನಮ್ಮ ಹಬ್ಬಿಂದ ಇದು ವಾಪಸ್ ಬಂದಿರೋದು. ತುಂಬ ಜಾಸ್ತಿ ಆಯಿತು ಆರ್ಡರ್ಸ್ ನಿಮ್ಮದು ಅಂದ್ಬಿಟ್ಟು. ಸೊ ಹಾಗಾಗಿ ಇರೋದ್ರಲ್ಲೇ ಸ್ವಲ್ಪ ದಿವಸ ಒಂದು ಸ್ವಲ್ಪ ದೊಡ್ಡವನಾಗೋರ್ಗು ಎಲ್ಲ ಕೆಲವೊಂದು ಇತ್ತೀಚೆಗೆ ನನಗೆ ಬಲ್ಕ್ ಆರ್ಡರ್ ಸ್ಟಾರ್ಟ್ ಆದಾಗಿಂದ ಹೋಲ್ಸೇಲರ್ದೆ ಅಂದ್ಬಿಟ್ಟು ಒಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ ಆಯಿತಾ. ಗ್ರೂಪ್ಗೆ ಅಪ್ಡೇಟ್ ಹಾಕ್ಬಿಡ್ತೀನಿ ನಾನು. ನೆಕ್ಸ್ಟ್ ಅಪ್ಕಮಿಂಗ್ ಸ್ಯಾರೀಸ್ ಬರ್ತಾ ಇರುತ್ತಲ್ಲ ಅದು. ಸೊ ಬೇಗ ಬುಕ್ ಮಾಡ್ಕೊಬಿಡ್ತಾರೆ, ಕಲರ್ಸ್ ಎಲ್ಲ ಮಾರ್ಕ್ ಮಾಡಿ, ಅಕ್ಕ ಇದು ಬಂದಮೇಲೆ ಇದು ಬೇಕು, ಇದು ಕಲರ್ ಬೇಕು ಅಂತ ಅಡ್ವಾನ್ಸ್ ಎಲ್ಲ ಪೇ ಮಾಡಿಬಿಡ್ತಾರೆ. ಇದರಲ್ಲಿ ಆಲ್ಮೋಸ್ಟ್ ಒಂದು 60% ಸ್ಯಾರೀಸ್ ಹೋಲ್ಸೇಲರ್ಸ್ಗೆ ಇರೋದು, ಇನ್ನು ಒಂದು 40% ಸ್ಯಾರೀಸ್ ಅಷ್ಟೇ ನಾನು ಸ್ಟಾಕ್ ಹಾಕ್ಸಿರೋದು. ಸೊ ಇದು ಇವತ್ತಿಗೆ ನೆನ್ನೆ ನಾವು ಸ್ಟಾಕ್ ಹಾಕ್ಸಿದ್ದೀನಿ, ಅದ್ರ ಹಿಂದಿನ ದಿನನೂ ಆಯಿತು. ಇದು ರೆಗ್ಯುಲರ್ ಆಗಿ 4 ದಿವಸ ಹಾಕಿಸ್ತಾ ಇರೋದು. ಆ್ಯಂಡ್ ಇನ್ನು 2 ಪ್ಯಾಟರ್ನ್ ಇದರಲ್ಲಿ ಮಿಸ್ಸಿಂಗ್. 2 ಪ್ಯಾಟರ್ನ್ ಅಂದರೆ 24 ಸ್ಯಾರೀಸ್ ಮಿಸ್ಸಿಂಗು, ಬಿಕಾಸ್ ಅದು 2 ಡೇಸ್ ಲೇಟ್ ಆಗುತ್ತೆ ಅಂದರು. ಇವತ್ತಿಗೆ ಬರಬೇಕಿತ್ತು, 2 ದಿವಸ ಲೇಟ್ ಆಗುತ್ತೆ ಅಂದರು. ಸೊ ಇರೋದು ಹಾಕ್ಬಿಡಿ ಬೇಗ, ಅವ್ರು ಕಾಯಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ರಾಘವೇಂದ್ರ ಸ್ವಾಮಿಯಿಂದ ಮಂತ್ರಾಕ್ಷತೆ ತೊಗೊಬಂದಿದ್ದೀನಿ, ಬಿಕಾಸ್ ಇದು ಹೋಲ್ಸೇಲರ್ಸ್ಗೆ ಹೋಗುತ್ತೆ. ಹೊಸದಾಗಿ ಪರ್ಚೇಸ್ ಮಾಡ್ತಿರೋದು, ಹೆಂಗೂ ಹೋಗಿದ್ನಲ್ವಾ, ನನಗೆ ರಾಯರ್ ಹೆಂಗೆ ಕೈ ಹಿಡಿದ್ರು ಹಾಗೆ ಪಾಪ ಹುಡುಗಿರು ಹೇಳ್ಕೊತಾರೆ. ನಾನು ಇಂಟ್ರೆಸ್ಟಿಗೆ ತೊಗೊಬಂದಿದ್ದೆ, ಪ್ಲೀಸ್ ಕಮ್ಮಿ ಮಾಡಿಕೊಡಿ ಅಂತ. ಸೊ ಹಾಗಾಗಿ ಅವ್ರಿಗೂ ಚೆನ್ನಾಗಿ ಆಗಲಿ ಬಿಸ್ನೆಸ್ಸು, ರಾಯರ್ ಅವ್ರಿಗೂ ಕೈ ಹಿಡಲಿ ಅಂದ್ಬಿಟ್ಟು ಅವ್ರ ಸ್ಯಾರೀಸ್ಗೆ ಮಂತ್ರಾಕ್ಷತೆನ ಹಾಕಿ ಕಳ್ಸೋಣ, ಪೂಜೆ ಮಾಡೋಣ ಅಂದ್ಬಿಟ್ಟು ಮಂತ್ರಾಕ್ಷತೆ ತೊಗೊಬಂದಿದ್ದೀನಿ. ಸ್ವಲ್ಪ ಇಸ್ಕೊಂಬಂದೆ ಪಾಪುಗೆ, ನನಗೆ ಇದಕ್ಕೆ ಅಂದ್ಬಿಟ್ಟು. ಸೊ ಪೂಜೆ ಮಾಡ್ತೀನಿ. ಮಾಡ್ತಾ ತೋರಿಸ್ತೀನಿ. ಜಾಸ್ತಿ ಸತಿ ರಾಯಲ್ ಬ್ಲೂ ಕಲರಲ್ಲಿ ವೆರೈಟಿ ಆಫ್ ಬಾರ್ಡರ್ಸ್ ತರಿಸಿದ್ದೀನಿ ಆಯಿತಾ. ತುಂಬ ಚೆನ್ನಾಗಿದೆ. ಇದು ಒಂದ್ಸತಿ ಸ್ಟಾಕ್ ಹಾಕ್ಸಿದೆ, ಬಟ್ ಸೇಮ್ ಬಾರ್ಡ್ರ್ ಅಲ್ಲ, ಸ್ವಲ್ಪ ಚೇಂಜಸ್ ಬರುತ್ತೆ. ಪೀಕಾಕ್ ಬಾರ್ಡ್ರು ಹತ್ರ ಮಾಡಿ ತೋರಿಸ್ತೀನಿ ನೋಡಿ. ಸೇಮ್ ಬಾರ್ಡರ್ ಬರಲ್ಲ, ಪೀಕಾಕ್ ಬಾರ್ಡರ್ ಇದು ಯಾವ ಥರ ಸ್ಯಾರೀಸ್ ಅಂದರೆ ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸ್ತಾ ಇರ್ತೀನಿ. ಈ ರಾಯಲ್ ಬ್ಲೂ ಸ್ಯಾರಿಗೆ ಇದರ ವೈಟ್ ಕಲರ್ ಬ್ಲೌಸು ಮಿಸ್ ಮ್ಯಾಚಿಂಗ್ ಆಗಿ ಬರುತ್ತೆ. ಸೊ ಆ ಥರ ಸ್ಯಾರೀಸ್ ಇದೆಲ್ಲ.
ತುಂಬ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ. ನಾನು ಆಲ್ಮೋಸ್ಟ್ ಎಲ್ಲ ಸ್ಯಾರೀಸೆಲ್ಲ ತೋರಿಸ್ತಾ ಇರ್ತೀನಿ. ಕೆಲವೊಂದು ಗೋಲ್ಡನ್ ಜರಿ ಬರುತ್ತೆ, ಕೆಲವೊಂದು ಸಿಲ್ವರ್ ಜರಿ ವ್ಯೂ ಬರುತ್ತೆ. ಬಟ್ ಇದು ಗೋಲ್ಡನ್ ಮತ್ತು ಸಿಲ್ವರ್ ಎರಡೂ ಮಿಕ್ಸ್ ಜರಿ ಬಂದಿದೆ. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಿಟ್ಟರೆ ಇನ್ನೊಂದು ಬಾರ್ಡರ್ ಇದೆ, ಅದಂತೂ ಸಕ್ಕತ್ತಾಗಿದೆ. ನಿಜವಾಗ್ಲೂ ನೀವು ಅದನ್ನು ಯಾರ ಪೇಜಲ್ಲೂ ನೋಡಿರೋದಕ್ಕೆ ಚಾನ್ಸೇ ಇಲ್ಲ. ತೋರಿಸ್ತೀನಿ ಇವಾಗ ಇದು ಪಲ್ಲು ಹೆಂಗೆ ಬರುತ್ತೆ ಅಂತ ನೋಡಿ. ಫುಲ್ ಸಕ್ಕತ್ತಾಗಿ ಬರುತ್ತೆ. ಇದಕ್ಕೇನಾದರೂ ಸೇಮ್ ರನ್ನಿಂಗ್ ಸೆಲ್ಫಲ್ಲಿ ಬರುವಂಥ ಬ್ಲೌಸ್ ಹೊಲ್ಸ್ಕೊಂಡ್ರು ಅಷ್ಟೇ ಚೆನ್ನಾಗಿರುತ್ತೆ. ಸೇಮ್ ಇದು ಸೆಲ್ಫ್ ಬ್ಲೌಸ್ ಬರುತ್ತೆ. ಆ್ಯಂಡ್ ಇದಕ್ಕೆ ವೈಟ್ ಬ್ಲೌಸ್ ಹಾಕೋದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ. ಇದೊಂದು ಕಲರ್ ಸ್ಯಾರಿ ಹಿಂಗೆ ಓಪನ್ ಮಾಡಿ ಇಟ್ಬಿಡ್ತೀನಿ. ಬಟ್ ಆಮೇಲೆ ತುಂಬುವಷ್ಟರಲ್ಲಿ ನೀಟಾಗಿ ಫೋಲ್ಡ್ ಮಾಡೋ ಅಷ್ಟರಲ್ಲಿ ಇರೋದು ಕತೆ. ಇದು ನೋಡಿ, ಇದಂತೂ ಸಕ್ಕತ್ತಾಗಿದೆ. ಸೊ ಫ್ರೆಂಡ್ಸ್, ಇದಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಫಸ್ಟ್ ಟೈಮ್ ಹಾಕ್ಸಿರೋದು, ಜಸ್ಟ್ 5 ಪೀಸಸ್ ಅಷ್ಟೇ ಹಾಕ್ಸಿರೋದು. ನೋಡಿ ಇಲ್ಲಿ ತೋರಿಸ್ರಿ, ಎಷ್ಟು ಯುನೀಕ್ ಪೌಡರ್ ಬಂದಿದೆ ಗೊತ್ತಾ. ಸೂಪರಾಗಿದೆ ಮಾತ್ರ ಇದು. ನೋಡಿ ಚೆನ್ನಾಗಿ ಕಾಣಿಸುತ್ತೆ ರೀ, ಎಷ್ಟು ಯುನೀಕ್ ಪೌಡರ್, ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ಯಾರಿ. ನೋಡಿ ಮೇಲ್ಗಡೆ ಸಿಂಗಲ್ ಬಾರ್ಡರ್ ಬರುತ್ತೆ, ಬಟ್ ಕೆಳಗಡೆ ನೋಡಿ ಸೂಪರ್ ಆಗಿದೆ ಬಾರ್ಡ್ರು ಮಾತ್ರ. ಸೂಪರ್ ಅಂದರೆ ಸೂಪರ್ ಆಗಿದೆ. ಇದು ಸ್ಯಾರಿ ಕ್ಯಾಟ್ಲಾಗ್ ಬಂದಿದ್ದ ತಕ್ಷಣ ಇಷ್ಟ ಆಯ್ತು ನನಗೆ. ಸೊ 5 ಪೀಸಸ್ ಅಷ್ಟೇ ಹಾಕ್ಸಿರೋದು. ಇದು ಬಲ್ಕ್ ತಗೋತಾರಲ್ಲ ಹೋಲ್ಸೇಲರ್ಸ್ ಅವ್ರಿಗಲ್ಲ, ನನಗೆ ಅಂದರೆ 5 ಪೀಸಸ್ ಹಾಕಿರೋದು. ವಾವ್, ತುಂಬ ಚೆನ್ನಾಗಿದೆ. ಸೆರಗು ಹಿಂಗೆ ಬರುತ್ತೆ. ಒಂದು ಬ್ಲೌಸ್ ಪೀಸ್ ಸೇಮ್ ಸೆಲ್ಫಲ್ಲಿ ಬರುತ್ತೆ. ನಿಮಗೆ ಈ ಸ್ಯಾರಿ ಬಂದ್ಬಿಟ್ಟು ಕೇಳ್ತಾನೆ ಇರ್ತೀರಾ, ಅಕ್ಕ ಸ್ಯಾರಿ ಪ್ರೈಸು ಯೂಟ್ಯೂಬ್ ವಿಡಿಯೋದಲ್ಲೇ ಹೇಳ್ಬಿಡಿ ಅಂತ. ಸೊ ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1300 ಆಗುತ್ತೆ. ಇನ್ ಕೇಸ್ ನಿಮಗೆ ಇದಕ್ಕೆ ವೈಟ್ ಬ್ಲೌಸ್ ಬೇಕು ಅಂದರೆ ಸೊ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ವೈಟ್ ಬ್ಲೌಸ್ಗೆ 150 ರುಪೀಸ್ ಎಕ್ಸ್ಟ್ರಾ ಆಗುತ್ತೆ. ವೈಟ್ ಬ್ಲೌಸ್ ಬೇಡ, ಜಸ್ಟ್ ಸ್ಯಾರಿನೇ ಸಾಕು ಅಂದರೆ 1300 ರುಪೀಸ್ ಆಗುತ್ತೆ. ಸೂಪರ್ ಆಗೈತೆ ಸ್ಯಾರಿ ಮಾತ್ರ. ನಂತರ ಒಂದು ಕೂಡ ನಾನು ರಾಯಲ್ ಬ್ಲೂ ಇಟ್ಕೊಂಡಿಲ್ಲ. ಬೇರೆ ಸ್ಯಾರೀಸಲ್ಲಿ ಇಟ್ಕೊಂಡಿದ್ದೀನಿ, ಓಕೆ ಅದು ಹೇಳ್ತೀನಿ. ಒಂದು ರಾಯಲ್ ಬ್ಲೂ ಇಟ್ಕೊಂಡಿಲ್ಲ. ಇದು ಬಂದ್ಬಿಟ್ಟು ವೈಟ್ ಬ್ಲೌಸ್ ಜೊತೆಗೆ ವಿತ್ ವೈಟ್ ಕಲರ್ ಎಂಬ್ರಾಯ್ಡ್ರಿ ಬ್ಲೌಸ್ ಜೊತೆಗೆ ಈ ಸ್ಯಾರಿ 1200 ಆಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಈ ಸ್ಯಾರಿ 1200 ಆಗುತ್ತೆ. ಈ ಥರ ಇದು ಬಾರ್ಡರ್ ಇರೋ ಸ್ಯಾರಿ 1300 ಆಗುತ್ತೆ. ಇದಕ್ಕೆ ವೈಟ್ ಬ್ಲೌಸ್ ಬರಲ್ಲ. ಇನ್ ಕೇಸ್ ಬೇಕು ಅಂದರೆ ನೀವು ಸ್ಪೇರ್ ಆಗಿ ತಗೋಬೇಕು. ಅದು ನನ್ನ ಹತ್ರನೇ ಅವೈಲೇಬಲ್ ಇರುತ್ತೆ. ನೋಡಿ, 2 ಬಂಡಲ್ ವೈಟ್ ಬ್ಲೌಸ್ ಇದೆ. ಸೊ ಒಂದು ಪೀಸ್ ವೈಟ್ ಬ್ಲೌಸು 1 ಪೀಸ್ ವೈಟ್ ಬ್ಲೌಸು 150 ಆಗುತ್ತೆ. 200 ಕಮ್ಮಿ ಎಲ್ಲೂ ಕೊಡಲ್ಲ ನಿಮಗೆ. ಬೇಕಾದ್ರೆ ಬೇರೆ ಪೇಜಸ್ ಚೆಕ್ ಮಾಡ್ಬೋದು. 150 ಆಗುತ್ತೆ ಬ್ಲೌಸ್ ಅಷ್ಟೇ ವಿತ್ ಸ್ಯಾರಿ ತೊಗೊಂಡ್ರೆ. ಸೂಪರ್ ಆಗೈತೆ ಸ್ಯಾರಿ ಮಾತ್ರ. ಓಪನ್ ಮಾಡಲ ರೀ, ಒಂದು ಫೋಲ್ಡ್ ಮಾಡೋಣ ಬಿಡು. ಒಂದು ಓಪನ್ ಮಾಡ್ತೀನಿ, ಒಂದು ಫುಲ್ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ನನಗೆ ಸಮಾಧಾನನೇ ಆಗ್ತಾಯಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ ಮಾತ್ರ. ಚೆನ್ನಾಗಿ ಈ ಕಡೆ ಸೈಡಲ್ಲಿ ಓಪನ್ ಮಾಡಲಾ? ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ ಮಾತ್ರ. ಸೂಪರ್ ಆಗೈತೆ, ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಅಂದರೆ ಸಿಂಗಲ್ ಬಾರ್ಡರ್ ಮೇಲ್ಗಡೆ ಬರುತ್ತೆ ಗೊತ್ತಾ, ಸೇಮ್ ಇದೇ ಥರ. ನೋಡಿ ಇವಾಗ ನಾನು ಏನು ವೇರ್ ಮಾಡಿದ್ದೀನಿ ಸ್ಯಾರಿ, ಇದು ಮೇಲ್ಗಡೆ ಸಿಂಗಲ್ ಬಾರ್ಡರ್, ಕೆಳಗಡೆ ಡಬಲ್ ಬಾರ್ಡರ್ ಬಂದಿದೆ. ಸೇಮ್ ಟು ಸೇಮ್ ಮಧ್ಯದಲ್ಲಿ ಸೆಲ್ಫ್ ಬರೋದ್ರಿಂದ ಸೂಪರಾಗಿ ಕಾಣುತ್ತೆ ಸ್ಯಾರೀಸ್ ಮಾತ್ರ. ನೀವು ಇಮ್ಯಾಜಿನೇ ಮಾಡಲ್ಲ, ಹಂಗೆ ಕಾಣುತ್ತೆ ಉಟ್ಕೊಂಡಾಗ. ಇದಂತೂ ತುಂಬ ಇಷ್ಟ ಆಯಿತು ನನಗೆ. ಯಾವುದು ಕೂಡ ರಾಯಲ್ ಬ್ಲೂಲಿ ನಾವು ಒಂದು ಇಟ್ಕೊಂಡಿಲ್ಲ, ಮೇ ಬಿ ಇಟ್ಕೋತೀನಿ. ತುಂಬ ಚೆನ್ನಾಗೈತೆ, ತುಂಬ ಚೆನ್ನಾಗಿ ಬರುತ್ತೆ ಇದು. ಆ್ಯಂಡ್ ಸೆರಗು ತೋರಿಸ್ಬಿಡ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ತೋರಿಸಿ ಓಪನ್ ಮಾಡಿ ಮತ್ತೆ ಪ್ಲೀಸ್ ಫೋಟೋ ಕೇಳಿಬಿಡಿ. ಸೆರಗು ಈ ಥರ ಬರುತ್ತೆ ನೋಡಿ. ಬ್ಲೌಸ್ ಪೀಸ್ ಸೇಮ್ ಸೆಲ್ಫಲ್ಲಿ ಬ್ಲೌಸ್ ಪೀಸ್ ಬರುತ್ತೆ. ಸೊ ಅವಾಗ ಸೆಲ್ಫಲ್ಲಿ ನಿಮಗೆ ಬ್ಲೌಸ್ ಪೀಸ್ ಬಂದರೆ ಏನು ಗೊತ್ತಾ, ವೈಟ್ ಬ್ಲೌಸ್ನ ನೀವು ಹೊಲ್ಸ್ಕೊಂಡಿರೋದ್ರಿಂದ ಸೊ ಇದನ್ನು ಯಾರು ಕಟ್ ಮಾಡಿಸಲ್ಲ, ಜಸ್ಟು ಸೀರೆ ಹಾಗೆ ಬಿಟ್ಬಿಡ್ತಾರೆ. ಸೊ ಅವಾಗ ನಿಮಗೆ ನರ್ಗೆಗಳು ಜಾಸ್ತಿ ಬರುತ್ತೆ ಒಂದು, ಮತ್ತು ಸೆರಗು ಕೂಡ ತುಂಬ ಉದ್ದವಾಗಿ ಬಿಟ್ಕೋಬೋದು. ತುಂಬ ಚೆನ್ನಾಗೈತೆ. ಬಾರ್ಡ್ರು ಡಿಸೈನೇ ಸೂಪರ್ ಇದೆ. ಹತ್ರ ಪರಿ ಬಾರ್ಡ್ರು ಡಿಸೈನೇ ಸೂಪರ್ ಆಗಿದೆ ಇದರಲ್ಲಿ. ಈ ಸ್ಯಾರಿ ಬಂದ್ಬಿಟ್ಟು ಜಸ್ಟ್ 1300 ರುಪೀಸ್. ಹೊಸ ಪ್ಯಾಟ್ರನ್ ಸ್ಯಾರಿ, 5 ಕ್ವಾಂಟಿಟಿ ಅಷ್ಟೇ ಇರೋದು. ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಇದು ಒಂದು ಸ್ಯಾರಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ ಸ್ಯಾರಿಗೆ ಏನೋ ಹೇಳ್ತಾರೆ ಗೊತ್ತಾ, ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತ. ಆ ಸ್ಯಾರಿ 1200ಗೆ ವಿತ್ ಬ್ಲೌಸ್ ಪೀಸ್ ಬರುತ್ತೆ. ಇದು ವಿತೌಟ್ ಬ್ಲೌಸ್ ಪೀಸ್ ಅಂದರೆ ವೈಟ್ ಬ್ಲೌಸ್ ಪೀಸ್ 1300 ಆಗುತ್ತೆ. ಕಾಸು ಹೆಂಗಿರುತ್ತೆ ಅದ್ರ ತಕ್ಕನಕ್ಕೆ ಸೀರೆಗಳು ಇರ್ತವೆ. ಅದು ಫೋಲ್ಡಿಂಗ್ ಮಾಡಿ ಇಡಬೇಕು. ಅದೆಲ್ಲ ಅದೇ ಬಂದಿರೋದು ನೋಡಿ. ಇಷ್ಟು ಫುಲ್ಲು ಬಲ್ಕ್ ಕಸ್ಟಮರ್ಸ್ಗಳು ಆರ್ಡರ್ ಕೊಟ್ಟಿರ್ತಾರಲ್ಲ, ಇದಿಷ್ಟು ಫುಲ್ ಅದೇ ಸ್ಯಾರೀಸು. ಇದಿಷ್ಟು 10 ಸ್ಯಾರೀಸ್ ಅದೇ ಇದೆ. ನೆಕ್ಸ್ಟು ನನಗೆ ಅಂದ್ಬಿಟ್ಟು ನಾನು ಇವಾಗ ತೋರಿಸ್ದೆ ಗೊತ್ತಾ, ಅದು ಮಾತ್ರ 5 ಸ್ಯಾರೀಸ್ ನಾನು ಆರ್ಡರ್ ಮಾಡ್ಕೊಂಡಿರೋದು. ಬಿಕಾಸ್ ಇದಿದೆ 5 ಕ್ವಾಂಟಿಟಿ, ಏನೂ ಮಾಡೋಕ್ಕಾಗಲ್ಲ. ಇದರಲ್ಲಿ ಇನ್ನೂ ಇಲ್ಲ, ಕಾಫಿ ಬ್ರೌನ್ ಇಲ್ಲ, ಅದೇ 5 ಕ್ವಾಂಟಿಟಿ ಇದ್ದಿದ್ದು. ಸೊ ಅದಕ್ಕೆ ಬುಕ್ ಮಾಡ್ಕೊಂಡಿದ್ದೀನಿ. ಇನ್ನೂ ಒಂದು ಸ್ಯಾರಿ ಯಾವುದು ಗೊತ್ತಾ, ತೋರಿಸ್ಕೊಡ್ತೀನಿ ನಾನು ನಿಮಗೆ. ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ. 3D ಸ್ಯಾರಿ ಬಂದಿದೆ.
ಸೂಪರ್ ಆಗೈತೆ 3D ಸ್ಯಾರಿ ಮಾತ್ರ. ಎಷ್ಟು ಜನ ಕೇಳ್ತಿದ್ರಿ ನೋಡಿ 3D ಸ್ಯಾರಿ ತರಿಸಿ 3D ಸ್ಯಾರಿ ತರಿಸಿ ಅಂತ. ಫೈನಲಿ 3D ಸ್ಯಾರಿ ಸ್ಟಾಕ್ ಹಾಕ್ತೀನಿ. ಜಸ್ಟ್ ಹಂಗೆ ಓಪನ್ ಮಾಡಿ ತೋರಿಸ್ತೀನಿ. ಇದು ಸೆರಗು ಬರುತ್ತೆ, ಇದು ಸೆರಗು ಪಾರ್ಟು. ಆ್ಯಂಡ್ ಬ್ಲೌಸ್ ಪೀಸ್ನು ತೋರಿಸ್ಬಿಡ್ತೀನಿ ನಾನು ನಿಮಗೆ. ಬ್ಲೌಸ್ ಪೀಸ್ ಎಲ್ಲಿದೆ ಇದು? ನೋಡಿ, ಇದು ಫುಲ್ ವೈಟ್ ಬ್ಲೌಸ್ ಬರುತ್ತೆ ನಿಮಗೆ. ಬಾರ್ಡರ್ ಬಂದು ಸೇಮ್ ಏನು ಬ್ಲೂ ಇದೆ, ಇದು ಸ್ಕೈ ಬ್ಲೂ, ಅದೇ ಥರ ಬರುತ್ತೆ. ಸೂಪರ್ ಆಗಿದೆ ಸ್ಯಾರಿ. 3D ಸ್ಯಾರೀಸ್ ಇವಾಗ ನವಡೇಸ್ 3D ಸ್ಯಾರೀಸ್ ಫುಲ್ಲು ಟ್ರೆಂಡಿಂಗ್. ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ನು. ಜಸ್ಟ್ ಇದರಲ್ಲಿ ನನಗೆ 2 ಕಲರ್ ಸಿಕ್ಕಿದ್ದು. ಇದು ಸೆಟ್ ಕಲರ್ ಸೆಟ್ ಆಯಿತಾ? ಒಂದು ಕಲರ್ ತೋರಿಸ್ಬಿಡ್ತೀನಿ, ನೋಡ್ಕೊಬಿಡಿ. ಅದು ನನಗೆ 2 ಕಲರ್ ಸಿಕ್ಕಿರೋದು. ಇದು ನಮ್ರತಾ ಗೌಡ ಸ್ಯಾರಿ. ಇದನ್ನು ಓಪನ್ ಮಾಡ್ಬೇಕಾರೆ ಜಸ್ಟ್ ಹಂಗೆ ಮುಂದೆ ಅಷ್ಟೇ ಓಪನ್ ಮಾಡ್ತೀನಿ, ಫುಲ್ಲು ಅಳಿಯೋಕೆ ಹೋಗಲ್ಲ, ಬಿಕಾಸ್ ಆಲ್ರೆಡಿ ಜಾಸ್ತಿ ಸೀರೆಗಳಿದ್ದಾವೆ. ನೋಡಿ, ಇದು ನಮ್ರತಾ ಗೌಡ ಸ್ಯಾರಿ. ಎಲ್ಲ 3D ಒನ್ ಡಿಸೈನ್ ಚೇಂಜ್ ಅಷ್ಟೇ, ಅಂದರೆ ಅದು ಬೇರೆ ಪ್ಯಾಟ್ರನ್, ಇದು ಬೇರೆ ಪ್ಯಾಟ್ರನ್ನು. ನಮ್ರತಾ ಗೌಡ ಸ್ಯಾರಿ ಇದು ಸೇಮ್ ಇದು. ಸೊ ಅದರಲ್ಲಿ ಕಲರ್ಸ್, ಸೊ ಇಲ್ಲ ಕಲರ್ಸ್ ಇಲ್ಲ, ಅದೇ ನಮ್ರತಾ ಗೌಡ ಸ್ಯಾರಿನ 2 ಕ್ವಾಂಟಿಟಿ ಹಾಕ್ಸಿದ್ದೀನಿ ನೋಡಿ. ನೆಕ್ಸ್ಟು ಆಗಲೇ ತೋರಿಸ್ತೆ ಗೊತ್ತಾ, ಅದರಲ್ಲಿ ಕಲರ್ಸು 2 ಕ್ವಾಂಟಿಟಿ ಅಷ್ಟೇ ಸಿಕ್ಕಿದ್ದು ನನಗೆ, ಜಾಸ್ತಿ ಸಿಗಲಿಲ್ಲ. ಸೊ ಹಂಗಾಗಿ ಬೇಗ ಉಳಿಯಲ್ಲ, ಇದೆಲ್ಲ ಸೋಲೋಟ್ ಆಗುತ್ತೆ. ಎಲ್ಲೋ ಬಾಡಿ ಬರುತ್ತೆ, ರೆಡ್ಗೆ ಬಾಟಲ್ ಗ್ರೀನು ಬಾರ್ಡ್ರ್ ಬರುತ್ತೆ. ಇದು ಅಷ್ಟೇ ನಮ್ರತಾ ಗೌಡ ಸ್ಯಾರಿಯಲ್ಲಿ ಈ ಥರದ್ದು ಪಿಂಕು ವೈಟು ಬ್ಲೂ. ನಿಜವಾಗ್ಲೂ ಹೇಳ್ತಿಲ್ವಾ, ಈ ಕಾಂಬಿನೇಷನ್, ಈ ಕಲರ್ ಕಾಂಬಿನೇಷನ್ ಮಾತ್ರ ನಾಳೆ ಏನಾದರೂ ಇನ್ಸ್ಟಾಗ್ರಾಮ್ ಪೋಸ್ಟ್ ಆಯಿತು ಈ ವಿಡಿಯೋ ಅಂದರೆ ಒಂದೇ ಒಂದು ಕಲರು ಉಳಿಯಲ್ಲ. ಸೊ ನೋಡಿ, ಇಲ್ಲಿ ಇಷ್ಟಿದೆ ನೋಡಿ. ಇದು ಸೇಮ್, ಇದು 2 ಕ್ವಾಂಟಿಟಿ ಆ್ಯಂಡ್ ಇದು 2 ಅಲ್ಲಿ ಬಂದಿದೆ 3. ಒಂದೇ ಒಂದು ಪೀಸ್ ಉಳಿಯಲ್ಲ. ಇದು ಎಷ್ಟು ಡಿಮ್ಯಾಂಡಿಂಗ್ ಸ್ಯಾರಿ ಗೊತ್ತಾ, ತುಂಬ ಡಿಮ್ಯಾಂಡಿಂಗ್. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಬೇಕು ನನಗಿದೆ, ದಯವಿಟ್ಟು ಬೇಗ ಆರ್ಡ್ರ್ ಮಾಡ್ಕೊಳ್ಳಿ. ಮತ್ತು ಬ್ಲ್ಯಾಕ್ ಮೇಲ್ ಮಾಡ್ತೀರಾ, ಆ ದೇವ್ರಿಗೆ ಉಟ್ಕೋಬೇಕು, ಈ ದೇವ್ರಿಗೆ ಉಟ್ಕೋಬೇಕು, ಅಕ್ಕ ಪ್ಲೀಸ್ ತರಿಸ್ಕೊಡಿ ಅಂತ ಫುಲ್ ಬ್ಲ್ಯಾಕ್ ಮೇಲ್ ಬೇರೆ ಮಾಡ್ತೀರಾ. ಸೊ ನೋಡಿ, ಕೆಲವೊಂದು ಅಷ್ಟೇ ಡಬಲ್ ಕಲರ್ 5 ಸ್ಯಾರೀಸ್ ಇದೆ. ಇದರಲ್ಲಿ 2 ಕ್ವಾಂಟಿಟಿ, ಇದರಲ್ಲಿ 3 ಕ್ವಾಂಟಿಟಿ ಇದೆ ಬಿಟ್ಟರೆ ಸಿಕ್ಕಿಲ್ಲ ಇನ್ನು. ಸೊ ಇದಿಷ್ಟಿದೆ. ಸೊ ಇದಿಷ್ಟು ಸ್ಯಾರಿ ಅಪ್ಡೇಟ್ಸು. ಯೂಟ್ಯೂಬಲ್ಲಿ ಹಾಕಿ ಅಂತ ಕೇಳ್ತಿರ್ತೀರಲ್ವ, ಸ್ಯಾರಿ ಜರಿ ಕೂಡ ತುಂಬ ಚೆನ್ನಾಗೈತೆ. ಇದು ಸೂಪರ್ ಆಗೈತೆ ನೋಡಿ. ಸೆಂಟ್ರಲ್ಲೆಲ್ಲ ಸ್ಟ್ರೈಪ್ಸ್ಗೆ ಡಿಸೈನ್ ಕೊಟ್ಟಿದ್ದಾರೆ. ಫುಲ್ಲು ಗೋಲ್ಡನ್ ವ್ಯೂ ಜರಿ, ಇದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಮೈಮೇಲೆ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ಇಷ್ಟು ಸ್ಯಾರಿ ಅಪ್ಡೇಟು. ಯಾರಿಗೆ ಯಾವ ಸ್ಯಾರೀಸ್ ಬೇಕು ಬೇಗ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದಿಷ್ಟು 5 ಸ್ಯಾರೀಸ್ ಅಷ್ಟೇ ನನಗೆ. ಇದ್ರಲ್ಲಿ 1 or 2 ಸ್ಯಾರಿ ಉಳ್ಕೋಬೋದು, ಪಿಕ್ ಆಗ್ಬಾರ್ದು. ಇನ್ನು ಬಿಟ್ಟಿದ್ದೆಲ್ಲ ಮನೇಲಿ ಬಿಸ್ನೆಸ್ ಮಾಡ್ತಾರಲ್ಲ ಅವ್ರಿಗೇನೆ ಆಲ್ರೆಡಿ ಹೋಲ್ಸೇಲ್ ಆಗಿ ಬುಕ್ ಮಾಡ್ಕೊಂಡಿರೋದು. ಸೊ ಇದಿಷ್ಟು ಸ್ಯಾರಿ ಅಪ್ಡೇಟ್. ನೆಕ್ಸ್ಟ್ ನಾನು ಒಂದು ವಿಷಯನ ನಿಮಗೆ ಕ್ಲಾರಿಫೈ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಏನಪ್ಪ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು, HWS ಫಾರ್ಚೂನ್ ಕಂಪನಿ ವರ್ಕ್ ಫ್ರಮ್ ಹೋಮಿಂದ ನನಗೆ ವೀಕ್ಲಿ ಪೇಮೆಂಟ್ ಬರುತ್ತೆ ಅಂತ ಹೇಳಿದೆ. ನಾನು ಹೆಂಗೆ ಅದನ್ನು ನಿಭಾಯಿಸ್ತೀನಿ, ಹೆಂಗೆ ಕೆಲಸ ಮಾಡ್ತೀನಿ, ಇದ್ರ ಮಧ್ಯೆ ಈ ಶೆಡ್ಯೂಲ್ ಮಧ್ಯೆ ಹೆಂಗೆ ಕೆಲಸ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ಪಿನ್ ಟು ಪಿನ್ ಹೇಳಿದೆ. ಸೊ ಹಾಗಾಗಿ ನೆಕ್ಸ್ಟ್ ವೀಕ್ ಎಷ್ಟು ಪೇಮೆಂಟ್ ಬರುತ್ತೆ ಅನ್ನೋದನ್ನು ಕೂಡ ನಾನು ಹೇಳಿದ್ದೆ ಅಲ್ವಾ. ಸೊ ಬಂದಿದೆ, ಅದನ್ನು ನಾನು ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ ನೀವು. ಸೊ ಬಂದಿದೆ. ನಾವು ಕೆಲಸ ಮಾಡ್ತೀವಿ ಅಂದರೆ ಡ್ಯಾಮ್ ಶೋರ್ 200% ಸ್ಯಾಲ್ರಿ ಬಂದೇ ಬರುತ್ತೆ. ಅದನ್ನು ನಾನು ಪಕ್ಕದಲ್ಲಿ ಸ್ಕ್ರೀನ್ಶಾಟ್, ಅದು ಬ್ಯಾಂಕಿಂದ ಬಂದಿರೋ ನೋಟಿಫಿಕೇಶನ್ದು ಸ್ಕ್ರೀನ್ಶಾಟ್ ತೆಗೆದು ಹಾಕ್ತೀನಿ. ಅದನ್ನೇ ನಾವೇನು ಕೊಯ್ಗಳು ಕೂತ್ಕೊಂಡು ಪೆನ್ನಲ್ಲಿ ಬರೆದು ತಿದ್ದಕ್ಕಾಗಲ್ಲ. ಎಷ್ಟು ಬಂದಿದೆ ಅಷ್ಟು ಹಾಕಿದ್ದೀನಿ, ನೀವು ನೋಡ್ಕೊಳ್ಳಿ. ಒಂದು ವೀಕ್ಗೆ ಯಾವ ಕಂಪನಿ ಇಷ್ಟು ಸ್ಯಾಲ್ರಿ ಕೊಡುತ್ತೆ. ಸೊ ನಮಗೆ ಫ್ರೀ ಟೈಮ್ ಯಾವಾಗಿರುತ್ತೆ ಆವಾಗ ನಾವು ಕೆಲಸ ಮಾಡ್ಕೋಬೋದು. ಸೊ ಅದರಿಂದ ಡ್ಯಾಮ್ ಶೋರ್ 100% ಬಂದೇ ಬರುತ್ತೆ. ಆ್ಯಂಡ್ ತುಂಬ ಜನ ಇವಾಗಂದ್ರೆ ನನ್ನ ವಾಟ್ಸಪ್ ನಂಬರ್ ಸಿಕ್ಬಿಟ್ಟಿದೆ. ಎಷ್ಟು ಜನ ಮೆಸೇಜ್ ಮಾಡ್ತಾರೆ ಗೊತ್ತಾ, ಸೇರ್ಕೊಬಿಟ್ಟಿರ್ತಾರೆ. ನೆಕ್ಸ್ಟ್ ನನಗೆ ಮೆಸೇಜ್ ಸ್ಟಾರ್ಟ್, ಅಕ್ಕ ಅವ್ರ ಕೆಲಸ ಯಾವಾಗ ಹೇಳ್ಕೊಡ್ತಾರೆ, ಅಕ್ಕ ಯಾವಾಗ ಪೇಮೆಂಟ್ ಆಗುತ್ತೆ, ಯಾವಾಗ ಪೇಮೆಂಟ್ ಅಂತ. ಒಬ್ಬರಂತೂ ಗುರುವಾರ ರಾಯರವಾರ ಅಂತ ಸೇರ್ಕೊಂಡ್ರಂತೆ. ಸೊ ನೆಕ್ಸ್ಟ್ ಶನಿವಾರದೊತ್ತಿಗೆ ನನಗೆ ಮೆಸೇಜ್ ಹಾಕಿದ್ರು. ಲಾಸ್ಟ್ ಶನಿವಾರ, ನೆಕ್ಸ್ಟ್ ಶನಿವಾರದೊತ್ತಿಗೆ ಮೆಸೇಜ್ ಸ್ಟಾರ್ಟ್. ಅಕ್ಕ ನನಗಿನ್ನ ಪೇಮೆಂಟ್ ಬಂದಿಲ್ಲ, ಅಕ್ಕ ನನಗೆ ಪೇಮೆಂಟ್ ಬಂದಿಲ್ಲ ಹೇಳಿ ನಾನು ಮೆಸೇಜ್ ಟೈಪ್ ಮಾಡ್ತಾ ಇದ್ದಂಗೆಲ್ಲ ಆ ಕಡೆಯಿಂದ ಕಾಲ್ ಕಂಟಿನ್ಯೂಸ್ ಆಗಿ ಕಾಲ್ ಬರ್ತಾನೆ ಇದೆ. ಕಟ್ ಮಾಡ್ತೀನಿ, ಅವರು ನನ್ನ ಮೆಸೇಜ್ ಅವ್ರಿಗೆ ಟೈಪ್ ಮಾಡ್ತೀನಿ, ಮತ್ತೆ ತಿರ್ಗಾ ಕಾಲ್ ಮಾಡೋದು, ಅಕ್ಕ ಮಾತಾಡಬೇಕು, ಕಾಲ್ ಮಾಡಿ, ಇನ್ನೂ ಪೇಮೆಂಟ್ ಬಂದಿಲ್ಲ, ನನಗೆ ಭಯ ಆಗ್ತಾ ಇದೆ ಅಂತ. ನೋಡಿ, ಅಷ್ಟು ಭಯ ಇದ್ರೆ ದಯವಿಟ್ಟು ಸೇರ್ಕೊಳ್ಳೋಕ್ಕೆ ಹೋಗಬೇಡಿ. ನಾನು ಅಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನನಗೆ ಸ್ಟಾರ್ಟಿಂಗ್ ಪೇಮೆಂಟ್ ಬಂದಿದ್ದು 3ನೇ ವಾರಕ್ಕೆ. ಸೊ ನಾನು ಅಷ್ಟು ಕಷ್ಟಪಟ್ಟು ಅಷ್ಟು ತಲೆ ಓಡಿಸಿ ಕೆಲಸ ಮಾಡ್ತೀನಿ. 3ನೇ ವಾರಕ್ಕೆ ನನಗೆ ಪೇಮೆಂಟ್ ಬಂತು. ಆಯಿತಾ, ನಿಮಗೆ ಸೇರಿಕೊಂಡು 3-4 ದಿವಸಕ್ಕೆ ಪೇಮೆಂಟ್ ಬರಬೇಕು ಅಂದರೆ ಎಲ್ಲಿ ಕೊಡ್ತಾರೆ? ಎಲ್ಲರೂ ಇನ್ ಕೇಸ್ ಕೊಡ್ತಾರೆ ಅಂದರೆ ದಯವಿಟ್ಟು ಅಲ್ಲೇ ಜಾಯ್ನ್ ಆಗಿಬಿಡಿ. ನಾನು ಯಾವ ಉದ್ದೇಶಕ್ಕೆ ಹೇಳ್ತೀನಿ ಗೊತ್ತಾ, ಏನಾದರೂ ಒಂದು ಯೂಸ್ ಆಗಲಿ ಅಂತ ಹೇಳ್ತೀನಿ. ಬಟ್ ಪಕ್ಕದಲ್ಲಿ ಸ್ವಲ್ಪ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ, ಯಾರೋ ಅವರೇ ಹೆಂಗೆ ಪಾಪ ಅವ್ರಿಗೆ, ಅವರು ಲೇಡೀಸೇನೆ, ಆ ಟೀಮ್ ಲೀಡರ್ಸ್ ಏನಿರ್ತಾರೆ ಅಲ್ವಾ, ನೀವು ಜಾಯ್ನ್ ಆಗ್ತಿರಲ್ಲ, ನಿಮಗೆ ಮೆಂಟರ್ ಅಂತ ಇರ್ತಾರಲ್ಲ ಕೆಲಸ ಹೇಳ್ಕೊಡೋರು,
ರೆಗ್ಯುಲರ್ ಆಗಿ ಪಾಪ ಇಲ್ಲಿ ನಿಮ್ ಜೊತೆ ಕೆಲಸ ಹೇಳ್ಕೊಡ್ತಾರಲ್ಲ, ಮೆಂಟರ್ ಆಗಿ ಇಟ್ಕೊಂಡು, ಟೀಮ್ ಲೀಡರ್ ಆಗಿ ಇಟ್ಕೊಂಡು, ಅವರು ಕೂಡ ಲೇಡೀಸೇನೆ, ಅವ್ರಿಗೂ ಮನೆ ಇರುತ್ತೆ. ವರ್ಕ್ ಫ್ರಮ್ ಹೋಮ್ ಅಂದಮೇಲೆ ಮನೇಲಿ ಕುತ್ಕೊಂಡು ಕೆಲಸ ಮಾಡೋದು ಅಂತ, ಮನೇಲಿ ಬೇರೆ ಕೆಲಸಗಳನ್ನ ಮಾಡ್ಕೊಂಡು ಅವ್ರು ಕೆಲಸ ಮಾಡ್ತಿರ್ತಾರೆ. ಬಟ್ 3 ದಿವಸಕ್ಕೆ ಪೇಮೆಂಟ್ ಬರ್ಸಿಲ್ಲ, ಪೇಮೆಂಟ್ ಬಂದಿಲ್ಲ ಅಂದ್ಬಿಟ್ಟು ಎಷ್ಟು ರ್ಯಾಶ್ ಆಗಿ, ಪಾಪ ನಾನು ಇಲ್ಲಿ ಸೈಡಲ್ಲಿ ಹಾಕ್ತೀನಿ ನೋಡಿ, ಎಷ್ಟು ರ್ಯಾಶ್ ಆಗಿ ಅವರಿಗೆ ಮೆಸೇಜ್ ಮಾಡಿದಾರ. ಅದು ವಾಟ್ಸಪ್ ಗ್ರೂಪ್ಗೆ ಹೋಗಿ ಮೆಸೇಜ್ ಮಾಡಿದಾರ. ಅವ್ರು ನಿಮ್ಮ ಎಲ್ಲಾರನ್ನೂ ಕೂಡ ಕಮ್ಯುನಿಟಿಯಲ್ಲಿ ಏಂತಕ್ಕೆ ಅಲೋ ಮಾಡ್ತಾರೆ ಗೊತ್ತಾ, ನಿಮ್ದು ಏನೇ ಪ್ರಾಬ್ಲಮ್ಸ್ ಇದ್ರು ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಟೀಮ್ ಲೀಡರ್ಸ್ ಜೊತೆ. ಸೊ ಅದಕ್ಕೆ ಅವ್ರನ್ನ ಸಾರ್ಟ್ ಔಟ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಎಲ್ಲರಿಗೂ ಕೂಡ ಮೆಸೇಜ್ ಆಪ್ಷನ್ ಅಲೋ ಮಾಡಿರ್ತಾರೆ. ಸೊ ನಾನು ಇನ್ ಕೇಸ್ ನನ್ನ ಸ್ಯಾರಿ ಗ್ರೂಪಲ್ಲಿ ಯಾರಿಗೂ ಮೆಸೇಜ್ ಆಪ್ಷನ್ ಅಲೋ ಮಾಡಿಲ್ಲ, ಅವರು ಅಲೋ ಮಾಡಿರ್ತಾರೆ. ಆಲ್ಮೋಸ್ಟ್ ಒಂದು 150 to 200 ಇರ್ತಾರೆ ಅಲೋ ಮಾಡ್ತಾರೆ. ಅಂದರೆ ಅದಕ್ಕೆ ದಯವಿಟ್ಟು ರೆಸ್ಪೆಕ್ಟ್ ಕೊಡಿ ಫಸ್ಟು. ಆ ಥರ ಎಲ್ಲ ಸಿಂಗ್ಯುಲರಲ್ಲಿ ಆ ಥರ ಅವಳು ಇವಳು ಅಂತ ಎಲ್ಲ ಮಾತಾಡಿದ್ದೀರಾ. ಪಾಪ ಲೇಡೀಸ್ ಅವರು ಮಕ್ಕಳನ್ನ ಕಟ್ಕೊಂಡು ಕೆಲಸ ಮಾಡಿಕೊಂಡು ವರ್ಕ್ ಫ್ರಮ್ ಹೋಮ್ ನಿಮಗೆ ಹೇಳ್ಕೊಂಡು ಅವ್ರಿಗೂ ಅರ್ನ್ ಮಾಡ್ಕೋತಾ ಇರ್ತಾರೆ. ಸೊ ಪ್ಲೀಸ್ ದಯವಿಟ್ಟು ಹೆಂಗೆ ಬೇಕು ಹಂಗೆ ಅವಳು ಇವಳು ಅಂತೆಲ್ಲ ದಯವಿಟ್ಟು ಮಾತಾಡೋಕೆ ಹೋಗ್ಬಿಡಿ. ಮಾತಾಡೋದು 1 ನಿಮಿಷದ ಮಾತು ಅಷ್ಟೇ, ಟೈಪ್ ಮಾಡಿಬಿಟ್ಟು ಮೆಸೇಜ್ ಕಳಿಸ್ಬಿಡ್ತೀರಾ. ಬಿಕಾಸ್ ಅವ್ರ ಮುಖ ನೀವು ನೋಡಿರಲ್ಲ, ನಿಮ್ಮ ಮುಖ ಅವ್ರು ನೋಡಿರಲ್ಲ, ಏನು ಅವ್ರು ಹೆಂಗಾರು ಮಾಡ್ಕೊಳ್ಳಿ ಅಂತ. ಬಟ್ ಕರ್ಮ ಅನ್ನೋದೊಂದು ಇದ್ದೇ ಇರುತ್ತೆ. ಸೊ ಎಲ್ಲರಿಗೂ ಹೇಳೋದಷ್ಟೇ, ನಾವು ಇವಾಗ ಪಟ್ಟಂತ ಬಾಯಿಂದ ಹೆಂಗೆ ಬಂತು ಹಂಗೆ ಮಾತಾಡ್ಬಿಡ್ಬೋದು. ನೆಕ್ಸ್ಟ್ ತಿರ್ಗಾ ನಮಗೆ ಅದು ಒಂದು ದಿವಸ ತಿರ್ಗಾ ಹೊಡಿಯುತ್ತೆ ಯಾವುದೋ ಒಂದು ರೂಪದಲ್ಲಿ. ಆಗ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಅರ್ಥ ಆಗುತ್ತೆ ಆ ಥರ ಮಾತಾಡಿದಾಗ ಅಂತ. ಸೊ ಆ ಥರ ಕೆಲಸ ಮಾಡಕ್ಕೆ ಹೋಗ್ಬಿಡಿ. ನಿಮಗೆ ಆಗ್ತಾನೆ ಇಲ್ವಾ, ಇವತ್ತು ಕೆಲ್ಸಕ್ಕೆ ಸೇರಬೇಕು, ನಾಳೆ ಕೆಲಸದಿಂದ ಅಮೌಂಟ್ ಬರಲೇಬೇಕು ಅನ್ನೋ ಥರ ಇದ್ರೆ ಪ್ಲೀಸ್ ಈ ವರ್ಕ್ ಫ್ರಮ್ ಹೋಮ್ಗೆ ಯಾರು ಜಾಯ್ನ್ ಆಗ್ಬಿಡಿ. ಇದು ಹೆಂಗೆ ಅಂದರೆ ವರ್ಕ್ ಫ್ರಮ್ ಹೋಮು ಫಸ್ಟು ಲರ್ನ್, ಆಮೇಲೆ ಅರ್ನ್. ಓಕೆನಾ, ನೀವೇನು ಕೆಲಸನೇ ಕಲ್ತಿಲ್ಲ. ಇವಾಗ ನಾನು ಅಷ್ಟೇ ಸೀರೆ ತೊಗೊಂಡು ಬಂದಿದ್ದೀನಿ. ಇದಿಷ್ಟು ಸ್ಯಾರೀಸ್ ನನಗೆ ಇವತ್ತು ಬಿಲ್ ಆಗಿರೋದು 48,000. ಬೆಳಗ್ಗೆ ಅಷ್ಟರಲ್ಲಿ ನನಗೆ ಅಷ್ಟು ಇನ್ಕಮ್ ವಾಪಸ್ ಬರಬೇಕು. ನಾನು ಸ್ಯಾರಿ ಹಾಕ್ಸಿದ್ದೀನಿ, ನಾನು ಅಷ್ಟು ದುಡ್ಡು ಕೊಟ್ಟಿದ್ದೀನಿ, ನನಗೆ ಬರಲೇಬೇಕು ಅಂದರೆ ಅದು ಬರಲ್ಲ. ಸುಮ್ಮನೆ ನಾನು ತಲೆ ಕೆಚ್ಕೊಂಡು ತಲೆಯಲ್ಲಿ ರಕ್ತ ಬರ್ಸ್ಕೋಬೇಕಷ್ಟೇ, ಅದು ಬರಲ್ಲ. ಟೈಮ್ ತಗೊಳುತ್ತೆ. ಹೋಗ್ಬೇಕು, ಒಬ್ರು ನೋಡಬೇಕು, ಸ್ಯಾರಿ ಇಷ್ಟ ಆಗಬೇಕು, ಅವ್ರ ಮನೆಗೆ ತೊಗೊಂಡು ಹೋಗ್ಬೇಕು, ನನಗೆ ದುಡ್ಡು ಬರಬೇಕು. ಹೌದು ತಾನೇ? ಸೊ ನೀವು ಕಲಿಬೇಕು, ನಿಮ್ಮಿಂದ ಅರ್ನ್ ಆಗಬೇಕು, ಅದಾದ್ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರಬೇಕು. ನೀವು ದುಡ್ಡು ಹಾಕಿದ್ದೀರಾ, ಅದ್ರ ಬೆಳಗ್ಗೆನೆ ಅಷ್ಟು ಬರಬೇಕು. ಏನು ನಾನು ಹೇಳ್ತೀವಿ, ಓಕೆ 1,000 ರೂಪಾಯಿ ತುಂಬ ಜನಕ್ಕೆ ದುಡ್ಡಿದ್ದೇನೆ. 1,000 ರೂಪಾಯಿ ದುಡ್ಡು ಹಾಕಿರ್ತೀರ, 1,100 ರೂಪಾಯಿನ ಪೇ ಮಾಡಿರ್ತೀರ. ಓಕೆ, ಸಿಲ್ವರ್ ಜಾಯ್ನಿಂಗಿಗೆ ಅವರೊಬ್ರು ಸಿಲ್ವರ್ ಜಾಯ್ನಿಂಗ್ನ ತೊಗೊಂಡ್ಬಿಟ್ಟು ಎಷ್ಟು ರ್ಯಾಶ್ ಆಗಿ ಮಾತಾಡ್ತಾರೆ ಗೊತ್ತಾ. ನಾವು ಸ್ವಾತಿ ರವಿ ಅವರು ಹೇಳಿದ್ದಾರೆ 3 ದಿವಸಕ್ಕೆ ಅಮೌಂಟ್ ಬರುತ್ತೆ ಅಂತ. ನಾನು ಎಲ್ಲಪ್ಪ ಹೇಳಿದ್ದೀನಿ 3 ದಿವಸಕ್ಕೆ ಅಮೌಂಟ್ ಬರುತ್ತೆ ಅಂತ. ನಾನು ಅವ್ರ ಸಬ್ಸ್ಕ್ರೈಬರು, ನಿಮ್ಗೆ ಏನ್ರಿ ಅಮೌಂಟ್ ಬರ್ಸೋಕ್ಕೆ, ನಾನು ಹಾಗೆ ಹಿಂಗೆ ಸಾಲ ಮಾಡಿ ಹಾಕಿದ್ದೀನಿ, ಅದು ಇದು ಅಂತೆಲ್ಲ ತುಂಬ ರ್ಯಾಶ್ ಆಗಿ ಬೈದು ಎಲ್ಲ. ನಾನು ಅವರಿಗೆ ಟೈಪ್ ಮಾಡ್ತಾ ಇದ್ದೀನಿ ಮೆಸೇಜು, ತಿರ್ಗಾ ಫೋನ್. ಅದಕ್ಕೆ ನಾನು ಫಸ್ಟು ನನ್ನ ಇನ್ಕಮಿಂಗ್ ಕಾಲ್ ಬ್ಲಾಕ್ ಮಾಡಿಸ್ಬಿಟ್ಟೆ. ಆರ್ಡರ್ ಫೋನಲ್ಲಿ ಈಗೇನು ನಂಬರ್ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಇನ್ಕಮಿಂಗ್ ಕಾಲ್ ಬರಲ್ಲ, ಅದಕ್ಕೆ ಬ್ಲಾಕ್ ಮಾಡಿಸ್ಬಿಟ್ಟೆ. ಎಷ್ಟು ಕಾಲ್ ಅವಾಯ್ಡ್ ಮಾಡೋಣ. ನಾನು ಅದನ್ನು ಇಟ್ಟಿರೋದು ಸ್ಯಾರಿ ಪರ್ಪಸ್ಗೆ, ವರ್ಕ್ ಫ್ರಮ್ ಹೋಮ್ ಪರ್ಪಸ್ಗೆ ಅಂದ್ಬಿಟ್ಟು ನಾನು ಬೇರೆ ನಂಬರ್ಸ್ ಕೊಟ್ಟಿರ್ತೀನಿ. ಅದು ಕಾಲ್ ಮಾಡಿ ಅವರು ಸಾರ್ಟ್ ಔಟ್ ಮಾಡ್ಕೊಳ್ತಾರೆ. ಆಗಲಿಲ್ವಾ ನನಗೆ ಮೆಸೇಜ್ ಮಾಡಿ, ನಾನು ಸಾರ್ಟ್ ಔಟ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ರು ಕೂಡ ಅಷ್ಟು ಮೇಡಮ್ ನನಗೆ ಅಮೌಂಟ್ ಬರ್ತಲ್ಲ, ಅಮೌಂಟ್ ಬರೀ ತಲೆನೇ ಕೆಚ್ಕೋತಾ ಇರ್ತಾರೆ. ಒಂದೇ ಸತಿ ಮಲ್ಕೊಂಡ್ಬಿಟ್ರೆ ಏನಾಗುತ್ತೆ ಗೊತ್ತಾ, ತಲೆ ಉಡಿದು ರಕ್ತ ಬರುತ್ತೆ, ಬಿಟ್ರೆ ನಿದ್ದೆ ಬರಲ್ಲ ಅದು. ಸೊ ಹಂಗೆ ಒಂದೇ ಸತಿ ದುಡ್ಡು ಬರಬೇಕು ಅಂದರೆ ಅದು ಬರಲ್ಲ, ಚಿಕ್ಕದಾಗೆ ಬರಬೇಕು. ಸೊ ನಾನು ಅದಕ್ಕೆ ಹೇಳ್ತೀನಿ, ಯಾರಿಗಾರು ಇಂಟ್ರೆಸ್ಟ್ ಇದೆಯಾ ಈ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ, ಪ್ಲೀಸ್ ಎಲ್ಲರೂ ಈ ಪ್ಲಾಟ್ಫಾರ್ಮ್ನ ಆರಾಮ್ಸೆ ಯೂಸ್ ಮಾಡ್ಕೋಬೋದು. ನನಗೆ ಎಲ್ಲಪ್ಪ ಬರುತ್ತೆ ಇಷ್ಟು ದುಡ್ಡು. ಆ ಚಿಕ್ಕ ಮಗುನ ಇವಾಗ 3 ತಿಂಗಳಾಗಿದೆ, ಡೆಲಿವರಿಗೆ ಅಷ್ಟು ಚಾರ್ಜಸ್ ಆಗುತ್ತೆ ನನಗೆ, ಡೆಲಿವರಿ ಮಾಡಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲೇ. ಸೊ ನನ್ನ ಹಸ್ಬೆಂಡು ಎಲ್ಲ ವಿಡಿಯೋದಲ್ಲೂ ನೋಡ್ತೀರಾ ಮನೇಲಿ ಇದ್ದಾರೆ, ನಮಗೆ ಎಲ್ಲಪ್ಪ ಬರುತ್ತೆ ದುಡ್ಡು, ನಾವು ವರ್ಕ್ ಫ್ರಮ್ ಹೋಮ್ ಮಾಡಿದ್ದೀನಿ, ಸೊ ಅರ್ನ್ ಮಾಡ್ತಾ ಇದ್ದೀನಿ, ಸೊ ನಿಮಗೂ ಯೂಸ್ ಆಗಲಿ ಅಂತ ಅಷ್ಟು ಹೇಳ್ತೀನಿ. ಅದನ್ನು ಯೂಸ್ ಮಾಡ್ಕೊಳ್ದಿರ ಸುಮ್ಮನೆ ತರಲೆ ತಾಪತ್ರೆ ರಗಳೆಗಳು ಮಾಡ್ಕೋತೀರ ಮೆಂಟರ್ಸ್ಗಳ ಹತ್ರ, ಲೀಡರ್ಸ್ಗಳ ಹತ್ರ. ಅವ್ರಿಗೂ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಸೊ ನನಗೂ ಆದಷ್ಟು ನಾನು ಹೇಳ್ತೀನಿ ಅಲ್ವಾ, ಹಿಂಗೆ ಮಾಡಿ ಈ ಥರದವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಈ ಮೆಂಟರ್ ಹತ್ರ ಹೋಗಿ, ಈ ಗ್ರೂಪ್ಗೆ ಹೋಗಿ, ಚೆನ್ನಾಗಿ ಈ ಸೊಲ್ಯೂಷನ್ ಸಿಗುತ್ತೆ ಅಂತ. ಬಟ್ ಸ್ಟಿಲ್ ನೀವು ಹೋಗಿ ಅದೇ ಮಾಡ್ತೀರಾ. ಬೇರೆಯವ್ರು ಏನಂದರೆ ನೀವು ಮಾಡೋ ಮೆಸೇಜ್ ನೋಡಿ ಅವರು ಎದ್ಕೊಂಡು ಗ್ರೂಪಿಂದ ಲೆಫ್ಟ್ ಆಗಿಬಿಡ್ಬೇಕು, ಆ ಕೆಲಸ ಮಾಡ್ತಾ ಇದ್ದೀರಾ. ಪ್ಲೀಸ್, ಅದು ನನ್ನ ಸಬ್ಸ್ಕ್ರೈಬರ್ಸೇ ಆಗಿಲ್ಲ, ನಾನು ಅದನ್ನು ನಿಜವಾಗ್ಲೂ ಅಲೋ ಮಾಡಲ್ಲ. ನಿಮಗೆ ಆಗ್ತಾ ಇಲ್ವಾ, ಸೊ ಬಿಟ್ಬಿಡಿ. ಬೇರೆಯವ್ರಿಗೂ ಕೂಡ ಮಿಸ್ಲೀಡ್ ಮಾಡೋಕ್ಕೆ ಹೋಗ್ಬಿಡಿ ಪ್ಲೀಸ್. ಸೊ ಇದೆಷ್ಟು ಅವರೆಲ್ಲ ಬಿಟ್ಬಿಡಿ. ನೆಗೆಟಿವ್ ಪೀಪಲ್ಸು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ನಿಲ್ಲಿಗೆ ಬರಬೇಕು ಅಂದರೆ ಕಷ್ಟ ಆಗುತ್ತದು, ಬರಲ್ಲ ಅದು. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ ಯಾವುದಕ್ಕೆ ಆದರೂ. ಸೊ ಹಂಗನ್ಬಿಟ್ಟು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಬಿಟ್ಬಿಡಿ. ಸೊ ನನಗೂ ಬೇಜಾರಾಗುತ್ತೆ. ನಾನು ಕ್ಲಿಯರ್ ಮಾಡೋಕೆ ನೋಡ್ತಾ ಇದ್ದೇನೆ, ಇಲ್ಲ ಬೇಕು ಎಲ್ಲಿ ತಗೊಂಬರೋಣ ಹೇಳಿ. ಸೊ ನಾವಷ್ಟು ಫೋರ್ಸ್ ಮಾಡಿರ್ತೀವ, ಲೀಡರ್ಸ್ ಮಾಡಿರ್ತಾರೆ, ಇಲ್ಲ ಮೇಡಮ್ ನೀವು ಈ ಕ್ಷಣನೇ ಪೇಮೆಂಟ್ ಮಾಡಬೇಕು ಅಂತ. ಇಲ್ಲ, ನಿಮಗೂ ಟೈಮ್ ಕೊಡ್ತಾರೆ, ನಿಮ್ಮದು ಪ್ರಾಬ್ಲಮ್ಸ್ ಕೇಳ್ತಾರೆ. ಸೊ ನೀವು ಒಪ್ಪಿಗೆ ಆದಮೇಲೆ ನೀವು ಪೇಮೆಂಟ್ ಮಾಡಿರ್ತೀರ. ಸೊ ಅದಕ್ಕೆ ನೀವು ಟೈಮ್ ತೊಗೊಂಡಿರ್ತೀರ. ಸೊ ಅರ್ನಿಂಗ್ ಬರಬೇಕು ಅಂದರೆ ಟೈಮ್ ಆಗಲೇಬೇಕು. ಸೊ ಇವಾಗ ಅದು ಬಿಟ್ಬಿಡಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಸೊ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಅಂತರ ರಗಳೆಗಳು ಪ್ರತಿಯೊಂದು ಫೀಲ್ಡಲ್ಲೂ ಇದಿರುತ್ತೆ. ಇಂಥ ಫೀಲ್ಡ್ ಅಂತ ಇಲ್ಲ,
ಪ್ರತಿಯೊಂದು ಫೀಲ್ಡಲ್ಲೂ ಇದ್ದೇ ಇರುತ್ತೆ. ಸೊ ಯಾರಿಗೆಲ್ಲ ಕೆಲಸಕ್ಕೆ ನೆಸೆಸಿಟಿ ಇದೆ, ಯಾರೆಲ್ಲ ತಮ್ಮ ಫ್ಯಾಮಿಲಿಗೆ ಚಿಕ್ಕದಾಗಾದರೂ ಹೆಲ್ಪ್ ಮಾಡಬೇಕು ಅಂತ ನಂತರ ಯಾರೆಲ್ಲ ಅನ್ಕೋತಿದ್ರಿ ಅಲ್ವಾ, ಸೊ ಅವ್ರಿಗೆಲ್ಲ ಇದು ಒಂದು ಒಳ್ಳೆ ಆಪರ್ಚುನಿಟಿ, ಗುಡ್ ಆಪರ್ಚುನಿಟಿ. ನಿಮ್ಗೆ ಏನೇ ಪ್ರಾಬ್ಲಮ್ ಇರಲಿ, ನನ್ನ ನಂಬರ್ ಇದೆ, ನನಗೆ ಎಷ್ಟು ಜನ ಮೆಸೇಜ್ ಮಾಡ್ತೀರಾ. ಸೊ ಬೇಕಾದ್ರೆ ನನ್ನ ವಿಡಿಯೋ ಯಾರಾದರೂ ನನ್ನ ಫಾಲೋವರ್ಸ್ ನೋಡ್ತಿದ್ರೆ ನೀವು ನನ್ನ ಕಡೆಯಿಂದ HWS ಫಾರ್ಚೂನ್ಗೆ ಜಾಯ್ನ್ ಆಗಿರ್ತೀರಾ ಅಲ್ವಾ. ಸೊ ನೀವು ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಎಷ್ಟು ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಕೊಟ್ಟಿದ್ದೀನಿ. ಮೆಂಟರ್ ಹತ್ರ ಮಾತಾಡ್ತೀನಿ, ಲೀಡರ್ಸ್ ಹತ್ರ ಮಾತಾಡ್ತೀನಿ. ಕೆಲವೊಂದು ಹುಡುಗಿ ಪ್ರೆಗ್ನೆಂಟ್ 3 ಮಂತ್ಸ್ಗೆ ನೀನು ಡೇಟ್ ಇದೆ, ಯಾಕಂದ್ರೆ ನನಗೆ ಅರ್ನಿಂಗ್ಸ್ ಬರ್ತಾ ಇಲ್ಲ, 3 ಡೇಸ್ ಆಯಿತು. ಸೊ ನಾನು ಮೆಂಟರ್ ಹತ್ರ ಮಾತಾಡಿ ಅವ್ರಿಗೆ ಹೇಳಿದ ತಕ್ಷಣ ತಿರ್ಗಾ ಕಾಲ್ ಮಾಡ್ತು, ನಾನು ಹೇಳಿದ ತಕ್ಷಣ ಮಾಡಿಸಿದ್ದೀರಾ ಅಕ್ಕ, ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಸ್ವಾತಿ ಅಕ್ಕ ಅಂತ. ಸೊ ಈ ಥರದ್ದು ತಿರ್ಗಾ ರಿಪ್ಲೇಸ್ ಕೊಡಿಸ್ತೀನಿ ನಾನು. ಸೊ ನಾನು ಏನೋ ಬಿಟ್ಬಿಟ್ಟೆ ಅಂತ ನಾನೇನು ಮಾಡ್ತಾ ಇಲ್ಲ. ಸೊ ಆದರೂ ಇಷ್ಟೊಂದು ರಿಯಾಕ್ಟ್ ಮಾಡೋಕೆ ಹೋಗ್ಬಿಡಿ ಪ್ಲೀಸ್. ನನಗೆ ಬೇಜಾರಾಯ್ತಾ ಮೆಸೇಜ್ ಎಲ್ಲ ನೋಡಿ. ಫೇಸ್ ಇಮೋಜಿ ಫುಲ್ಲು ಚೌಡೇಶ್ವರಿ ಥರ ಹಾಕ್ಬಿಟ್ಟಿದ್ದಾರೆ, ಫುಲ್ ರೆಡ್ ಇಮೋಜಿಸ್ ಎಲ್ಲ. ಬೇಜಾರು ಮಾಡ್ಕೋತಾರೆ ಪಾಪ. ಅವ್ರು ಇರೋದೇ ನಿಮಗೆ ಕೆಲಸ ಕಲಿಸಿ ನಿಮ್ಗೆ ಅರ್ನಿಂಗ್ಸ್ ಬರೋದಕ್ಕೆ. ಸರಿ, ನೀವು ಅವ್ರ ಹತ್ರನೇ ಥರ ಕಿರಿಕ್ ಮಾಡ್ಕೊಂಡ್ರೆ ಹೆಂಗೆ? ಯಾರಿಗೆ ಸ್ಟೇಜ್ ರೆಕಗ್ನಿಷನ್ ಇದೆ, ನಂದು ಆಗುತ್ತೆ. ನಾನು ಒಂದು ವಿಡಿಯೋದಲ್ಲಿ ಹೇಳಿದೆ, ತುಂಬ ಲೇಟ್ ಏನಿಲ್ಲ, ಸೂನ್ ಒಂದು ಸ್ವಲ್ಪ ಟೈಮ್ ಕೊಡಿ, ಒಂದು ಕೆಲವೇ ತಿಂಗಳು. ಸ್ಟೇಜ್ ರೆಕಗ್ನಿಷನ್ ಅಂದರೆ ಹೆಂಗಿರುತ್ತೆ, ಎಷ್ಟು ಕಷ್ಟಪಟ್ಟರೆ ಆ ಸ್ಟೇಜ್ ರೆಕಗ್ನಿಷನ್ ಸಿಗುತ್ತೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಸೊ ನಂದು ಸ್ಟೇಜ್ ರೆಕಗ್ನಿಷನ್ ಯಾವಾಗಿದೆ ಅಂತ ನಾನು ಸೂನ್ ಅನೌನ್ಸ್ ಮಾಡ್ತೀನಿ. ನಿಮಗೆ ಶಾಕ್ ಆಗುತ್ತೆ. ಈ ಕಂಪನಿಯಲ್ಲಿ ಕೆಲಸ ಮಾಡಿದ್ದಕ್ಕೆ ನನಗಷ್ಟು ಆಯ್ತಲ್ಲ, ಸೊ ನಿಮ್ಗೆ ಅವಾಗ ನಂಬಿಕೆ ಬರ್ಬೋದು. ಸೊ ಇವಾಗ ನಾನು ಎಷ್ಟೇ ಬ್ಯಾಂಕ್ ಅಕೌಂಟ್ ಹಾಕ್ಲಿ ಏನಾಗಲಿ ನಿಮಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ. ಸ್ಟೇಜ್ ರೆಕಗ್ನಿಷನ್ ಇದ್ದಾಗ ನಾನು ಫುಲ್ ವಿಡಿಯೋ ಬ್ಲಾಗ್ ಹಾಕ್ತೀನಿ. ಸೊ ಅವಾಗ ನಿಮಗೆ ನಂಬಿಕೆ ಬರ್ಬೋದು. ಸೊ ಯಾರಿಗೆಲ್ಲ ಅದು ಗೊತ್ತಿರುತ್ತೆ, ಚಿಕ್ಕದಾಗಿ ಏನೇ ತಗೋಬೇಕು ಅಂದರೂ ಬೇರೆ ಹತ್ರ ಕೈ ಚಾಚೋದು, ನಮ್ಮ ಮನೆಯವ್ರ ಹತ್ರ, ನಮ್ಮ ಹಸ್ಬೆಂಡ್ ಹತ್ರ. ಸೊ ಅದಕ್ಕಿಂತ ನಾವು ಓನ್ ಅರ್ನಿಂಗ್ಸ್ ಮಾಡೋದು ಎಷ್ಟು ಖುಷಿ ಅಂತ ನನಗೆ ಗೊತ್ತು. ಸೊ ಯಾರಿಗೆಲ್ಲ ಬೇಕು ಆ ಥರ ಆಪರ್ಚುನಿಟೀಸ್, ಸೊ HWS ಫಾರ್ಚೂನ್ಗೆ ಆರಾಮ್ಸೆ ನೀವು ಜಾಯ್ನ್ ಆಗ್ಬೋದು. ಸೊ ಅದೆಷ್ಟೋ ವಿಡಿಯೋಸಲ್ಲಿ ಹೇಳ್ಬಿಡ್ತೀನಿ, ಉಪಯೋಗ ಆಗುತ್ತೆಪ್ಪ ಹೆಣ್ಮಕ್ಳಿಗಂತೂ ನಿಜ ತುಂಬ ಉಪಯೋಗ ಆಗುತ್ತೆ. ನೀವು ಒನ್ಸ್ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಜಾಯ್ನಿಂಗ್ ಲಿಂಕ್ನ ಹಾಕಿರ್ತೀನಿ, ಆ ವಾಟ್ಸಪ್ಗೆ ಹೋಗಿ ಅವರು ಮೀಟಿಂಗ್ ಅಟೆಂಡ್ ಮಾಡಿಸ್ತಾರೆ. ನಿಮಗೆ ಅಲ್ಲೇ ಗೊತ್ತಾಗುತ್ತೆ ಇದರಲ್ಲಿ ನಾವು ಅರ್ನಿಂಗ್ ಮಾಡ್ಬೋದಾ ಇಲ್ವಾ, ಏನು ಎತ್ತ ಅಂತ. ನಿಮಗೆ ಇಷ್ಟ ಆಯ್ತಾ ಜಾಯ್ನಿಂಗ್ ಆಗಿ, ಆಗಲಿಲ್ವಾ ನಮ್ಮ ಕೈಲಿ ಆಗಲ್ಲಪ್ಪ ಅಂತ ಬಿಟ್ಬಿಡಿ. ಸೊ ಒನ್ಸ್ ನೀವು ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಡಿಸ್ಕ್ರಿಪ್ಷನ್ಗೆ ಹೋಗಿ ವಾಟ್ಸಪ್ ಲಿಂಕ್ನ ಕ್ಲಿಕ್ ಮಾಡಿ. ಅದರ್ವೈಸ್ ಸ್ಕ್ರೀನ್ ಮೇಲೆ ನಾನು ನಂಬರ್ ಹಾಕ್ತೀನಿ, ಅಟ್ಲೀಸ್ಟ್ ಅವ್ರಿಗೆ ಕಾಲ್ ಮಾಡಿ, ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಹೆಂಗೆ ಕೆಲಸ, ಏನು ಎತ್ತ ಎಲ್ಲ ಅಂತ. ಸೊ ನಿಮಗೆ ಓಕೆ ಆಯಿತಾ, ನಾನು ಓಕೆ ಮಾಡ್ತೀನಿ, ನಾನು ಕೇಪಬಲ್ ಇದ್ದೀನಿ, ಈ ಕೆಲಸ ಮಾಡ್ಬೋದು ಆರಾಮ್ಸೆ ಕೂತ್ಕೊಂಡು ಅಂತ ಆಯಿತಾ ಮಾಡಿ. ನಾನೇ ಮಾಡ್ತೀನಿ, ಇದು ಮಾಡ್ಕೋತೀನಿ, ಪಾಪು ನೋಡ್ಕೋಬೇಕು, ಮನೆ ನೋಡ್ಕೋಬೇಕು, ಇದ್ರ ಮಧ್ಯೆ ಅದನ್ನು ಮಾಡಿಕೊಂಡು ಸೊ ನಾನು ಅರ್ನಿಂಗ್ಸ್ ಮಾಡ್ತೀನಿ. ನನ್ನ ಕೈಲೇ ಆಗುತ್ತೆ ಅಂದರೆ ಡ್ಯಾಮ್ ಶೋರ್ ನಿಮ್ಮ ಕೈಲೂ ಖಂಡಿತವಾಗ್ಲೂ ಆಗುತ್ತೆ. ಸೊ ಮಾಡ್ಕೊಂಡು ಚೆನ್ನಾಗಿ ಅರ್ನಿಂಗ್ಸ್ ಮಾಡಿ. ಎಷ್ಟು ಜನ ಹೇಳ್ತೀರಾ ಮೇಡಮ್ ನೀವು ಜಾಬ್ ಕೊಡ್ಸಿದ್ರು ನಾನು ಅದೇ ಅಮೌಂಟಲ್ಲಿ ಸೀರೆ ಬುಕ್ ಮಾಡ್ಕೋತಾ ಇದ್ದೀನಿ ಅಂತ ನಗೋ ಇಮೋಜಿಸ್ ಎಲ್ಲ ಕಳಿಸ್ತೀರಾ, ತುಂಬ ಖುಷಿಯಾಗುತ್ತೆ ಅದು. ಸೊ ಈ ಥರದ್ದೆಲ್ಲ ಆಗಬೇಕು ಅಂದರೆ ನೀವು ನಿಮ್ಮದೇ ಸ್ವಂತ ದುಡ್ಡು ಮೇಲೆ ಇರಬೇಕಲ್ವಾ. ಸೊ ಆರಾಮ್ಸೆ ಆಗುತ್ತೆ. ಸೊ ಟೈಮ್ ಆಗುತ್ತೆ. ಲರ್ನ್ ಆ್ಯಂಡ್ ಅರ್ನ್ ಮಿನಿಮಮ್ ಅಂದರೂ ನಾನೇನೋ ತಿಂಗಳಾನ್ಗಟ್ಲೆ ಹೇಳ್ತೀರಾ, ಮಿನಿಮಮ್ ಅಂದರೂ 1 ಮಂತ್ ಒಳಗಡೆ ನಿಮಗೆ ಡ್ಯಾಮ್ ಶೋ 200% ಸ್ಯಾಲ್ರಿ ಭರಿಸ್ತಾರೆ ಅವರು. ಖಂಡಿತವಾಗ್ಲೂ ಬಂದೇ ಬರುತ್ತೆ ನಿಮ್ಮ ಅಕೌಂಟ್ಗೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮಾಡಬೇಕು, ಹೋಗಿ ಜಾಯ್ನಿಂಗ್ ಆಗಿ. ಸೊ ಇಲ್ಲ ಅಥವಾ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, HWS ಫಾರ್ಚೂನು ಲೀಡರ್ಸ್ದು ಅಥವಾ ಮೆಂಟರ್ಸ್ದು ಹಾಕಿರ್ತೀನಿ. ಸೊ ಅವ್ರ ಹತ್ರನಾದ್ರು ನೀವು ನಿಮ್ಮದು ಏನೇನಿದೆ ಎಲ್ಲ ಕಲ್ತ್ಕೊಂಡು ಸ್ಯಾಲ್ರಿನ ಅರ್ನ್ ಮಾಡ್ಬೋದು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಕೊನೆಯದಾಗಿ ಲಾಸ್ಟ್ ನನ್ನ ಸ್ಯಾರಿ ಪೇಜ್, ಸ್ವರ ಸ್ಯಾರಿ ಪೇಜನ್ನ ಯಾರ್ಯಾರೆಲ್ಲ ಫಾಲೋ ಮಾಡ್ಕೊಂಡಿರ್ತೀರ ಅಲ್ವಾ, ಸೊ ಯಾರೆಲ್ಲ ಸ್ಯಾರಿ ಬುಕ್ ಮಾಡ್ಕೋತಾ ಇದ್ದೀರಾ, ನನ್ನ ಸ್ವರ ಸ್ಯಾರಿ ಪೇಜ್ ಫಾಲೋ ಆಗಿರೋಂಥ ಸ್ಕ್ರೀನ್ಶಾಟ್ನ ನನಗೆ ಶೇರ್ ಮಾಡಿ. ಬಿಕಾಸ್ ಇನ್ನೇನು ನಾನು ಸೂನ್ ಗಿವ್ ಅವೇನ ಅನೌನ್ಸ್ ಮಾಡ್ತೀನಿ. ಯಾರು ನನ್ನ ಪೇಜ್ಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅಲ್ವಾ, ಸೊ ಅವ್ರಿಗೆ ಒಂದು ಸ್ಯಾರಿನ ನಾನು ಫ್ರೀ ಗಿಫ್ಟಾಗಿ ಕಳಿಸ್ಕೊಡ್ತೀನಿ, ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿನ. ಸೊ ಯಾರೆಲ್ಲ ಸ್ಯಾರಿ ಬುಕ್ ಮಾಡ್ಕೋತೀರಾ ಅದ್ರ ಜೊತೆ ನನ್ನ ಸ್ವರ ಸ್ಯಾರಿ ಪೇಜ್ ಫಾಲೋಯಿಂಗ್ ಆಗಿರೋ ಸ್ಕ್ರೀನ್ಶಾಟ್ ತೆಗೆದು ನನಗೆ ಶೇರ್ ಮಾಡಿ. ಸೊ ಫ್ರೀ ಶಿಪ್ಪಿಂಗು ಕೊಡ್ತೀನಿ. ಆ್ಯಂಡ್ ಅದರಲ್ಲಿ ಸೆಲೆಕ್ಟ್ ಆಗುವಂಥ ಕೆಲವು ಜನರಿಗೆ, ಒಬ್ಬರೇ ಅಂತ ನಾನು ಹೇಳೋದ, ಕೆಲವು ಜನರಿಗೆ ಸ್ಯಾರಿನ ಫ್ರೀಯಾಗಿ ಗಿವ್ ಅವೇ ಗಿಫ್ಟ್ ಕೂಡ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವರೆಗೂ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.